ನಿಮ್ಗೇನು ಅನ್ಸುತ್ತೆ ಸಿನಿಮಾ ಅಂದರೆ? ಸಿನಿಮಾ ನನ್ನ ಪ್ರಕಾರ ನಾ ಏನು ನೋಡೀನಿ, ನಾ ಹೆಂಗೆ ನಮ್ಮ ಕಡೆ ಹೆಂಗೆ ಅಂದ್ರೆ ನಾ ಬಂದಿದ್ದು ಬಿಜಾಪುರ ಬೇಸಿಕ್ಲಿ. ಸೊ ನನಗೆ ಸಿನಿಮಾ ಅನ್ನೋದಂದ್ರೆ ಎಂಟರ್ಟೈನ್ಮೆಂಟ್. ಇವ್ರು ಹೇಳ್ದಂಗೆ ನಾ ರೊಕ್ಕ 300 ರೂಪಾಯಿ ಕೊಟ್ಟು ಒಳಗೆ ಹೊಂಟೀನಂದ್ರೆ ನನಗೆ ವಾಪಸ್ ನನಗಾದ್ರೆ ಎಂಟರ್ಟೈನ್ಮೆಂಟ್ ಬೇಕು. ನೀ ಎಂಥದೇ ನನಗೇನು ಬುದ್ಧಿವಾದ ಮೋಟಿವೇಶನಲ್ ನನಗೇನು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮಪ್ಪ ಹೇಳ್ಕೊಟ್ಟಾರ ಸಿನಿಮಾ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ಹಿಂಗಾಗಿ ತಾಕತ್ತೈತಿ ತಿಳ್ಕೊ. ಇಲ್ಲ ನನಗೆ ರೊಕ್ಕ 300 ರೂಪಾಯಿ ಕೊಟ್ಟೀನಿ, ನನಗೆ ಮಾಸ್ ಬಂಕ್ ಹೊಡೋದು ನಾ ಹೊಂಟೀನಿ ಕಾಲೇಜ್ ಬಿಟ್ಟು ಅಂದ್ರೆ ನನಗೆ ಅಲ್ಲಿ ಬೇಕಾಗಿದ್ದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ನಂಗೆ ಸಿಕ್ತು, ನಾ ಖುಷಿ. ಇಲ್ಲ ಅಂದ್ರೆ ಇಲ್ಲ. ಅದೇ ಪರ್ಸ್ಪೆಕ್ಟಿವ್. ನಾನು ಹೆಂಗೆ ಏನು ಪರ್ಸ್ಯೂ ಮಾಡ್ತೀನಿ ಅಂತ ಅಷ್ಟೇ. ಅದು ನನಗೆ ಪರ್ಸ್ನಲಿ ಸಿನಿಮಾ ಅಂದರೆ ನೀವು ಥಿಯೇಟ್ರಲ್ಲಿ ಹೋಗಿ ಕೂತಿದ್ದೀರಾ, ಇಟ್ಸ್ ಹೌ ಕೇಪಬಲ್ ದಟ್ ಮೂವಿ ನಿಮ್ಗೆ ಅವ್ರು ಏನು ಕತೆ ಹೇಳಬೇಕಂತಿದೆ ಆ ಕತೆ ಒಳಗೆ ನಿಮ್ಮನ್ನ ಇನ್ವಾಲ್ವ್ ಮಾಡಿಸುತ್ತೆ. ದಟ್ ಈಸ್ ಸಿನಿಮಾ. ಸೊ ನಿಮ್ದೇನೋ ವರ್ಲ್ಡ್ ಕ್ರಿಯೇಟ್ ಮಾಡ್ತೀರಾ ನೀವು ಸ್ಟೋರಿಯಲ್ಲಿ, ಆ ವರ್ಲ್ಡ್ ಒಳಗೆ ನಾನು ಇನ್ವಾಲ್ವ್ ಮಾಡಿ ಯಾವುದೋ ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ ಏನಾದರೂ ಸತ್ತೋದ್ರೆ ಅಥವಾ ಅವ್ರಿಗೇನಾದ್ರೂ ಆದರೆ ಆ ಎಮೋಷನ್ ನಾನು ಫೀಲ್ ಮಾಡೋಕೆ ಅದೇನಾದರೂ ಪಾಸಿಬಲ್ ಆಯ್ತು ಅಂದರೆ ಅದು ಸಿನಿಮಾ. ನೈಸ್. ನಿಮಗೆ? ನನಗೆ ಆ ಥರ ಡೆಫಿನೇಷನ್ ಏನೂ ಇಲ್ಲ, ಹುಡುಕಿಲ್ಲ. ಬಟ್ ಫಾರ್ ಮಿ ಇಟ್ಸ್ ಲೈಕ್ ಫ್ರೀಡಮ್. ನಾನು ಸಿನಿಮಾ ನೋಡೇನು ಇಷ್ಟಪಡ್ತೀನಿ ಅಂದರೆ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಈಗ ಇಲ್ಯೂಷನ್ಸ್ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಸೊ ನನಗೆ ಸಿನಿಮಾ ಅಂದರೆ ಆ ಫ್ರೀಡಮ್ ಇರುತ್ತೆ. ನಂಗೆ ಏನೋ ಒಂದು ನೋಡಬೇಕು, ಎಲ್ಲೋ ಒಂದು ಸತಿ ರೊಮ್ಯಾನ್ಸ್ ನೋಡಬೇಕು ಅಂದರೆ ನನಗೆ ಒಂದಷ್ಟು ರೊಮ್ಯಾನ್ಸ್ ಫಿಲ್ಮ್ಗಳಿದ್ದಾವೆ. ಇಲ್ಲ ಏನೊಂದು ಫೈಟಿಂಗ್ ನೋಡಬೇಕು ಅಂದರೆ ಅದನ್ನು ನೋಡ್ಬೋದು. ಸೊ ಒಂದೇ ಸಿನಿಮಾಲೆಲ್ಲ ಇದ್ರೆ ನೋಡಲ್ಲ. ಅದು ನೋಡ್ತೀನಿ. ಸೊ ನೆಕ್ಸ್ಟು ಈಗ ಮೆಥಡ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಣ. ಸರ್ ಇದ್ದಾರೆ, ಅವ್ರಿಗೆ ಕೇಳಿ. ಮೆಥಡ್ ಆ್ಯಕ್ಟಿಂಗ್ ಅಂದರೆ ಅದೊಂದು ಪ್ರೋಮೋ ತೋರಿಸ್ಬಿಟ್ರು ಈಗ ನಿಮ್ಮ ಕಣ್ಣು ನೋಡಿದ್ರೆ ಈ ಕ್ಯಾರೆಕ್ಟ್ರಲ್ಲೇ ಬಂದ್ಬಿಡ್ತಾರ. ಅದೇ ಕ್ಯಾರೆಕ್ಟ್ರಲ್ಲಿ ಬಂದ್ಬಿಟ್ರೆ ಏನು ಕತೆ? ನನಗೆ ಹೇಳಕ್ ಮುಂಚೆ ಒಂದೇ ಸತಿ ಅವ್ರಿಗೆ ಒಂದ್ಸತಿ ಹೇಳಿ ಮೆಥಡ್ ಆಕ್ಟಿಂಗ್ ಏನು, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಆ್ಯಕ್ಟಿಂಗ್ ಆ್ಯಂಡ್ ಮೆಥಡ್ ಆ್ಯಕ್ಟಿಂಗ್, ಅಥವಾ ಆ ಥರ ಏನಾದ್ರು ಇದೆಯಾ? ಅಯ್ಯೋ ತುಂಬ ಅದು ಬ್ರೆಕ್ಟ್, ಸ್ಟ್ಯಾನ್ಸ್ಲೋವ್ಸ್ಕಿ ಇವ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ಜ್ಞಾನ ನನ್ನಲ್ಲಿ ಇಲ್ಲದೇ ಇರೋ ಕಾರಣವಾಗಿ ಅಷ್ಟು ದೂರ ಹೋಗಲ್ಲ. ಆಯಿತಾ? ಬೇಸಿಕಲಿ ನಾನು ಮಾಡೋದು ನನಗೇನಂದರೆ ಅಂದರೆ ಎಲ್ಲದಕ್ಕೂ ಹೆಸರು ಕೊಟ್ಕೊಂಡು ನನಗೆ ಗೊತ್ತಿಲ್ಲ. ಮೆಥಡ್ ಆ್ಯಕ್ಟಿಂಗ್ ನನಗೆ ಬರಲ್ಲ, ಅದು ನಂಗೆ ತುಂಬ ಕಷ್ಟ ಕೂಡ. ಆಮೇಲೆ ನಾವು ಮಾಡೋ ಸಿನಿಮಾ ಪ್ರಾಸೆಸ್ನಲ್ಲಿ ಮೆಥಡ್ ಆ್ಯಕ್ಟಿಂಗ್ ಮಾಡೋದೂ ಕಷ್ಟ. ಇವಾಗ ಡಾರ್ಕ್ ನೈಟ್ನಲ್ಲಿ ಹೀತ್ ಲೆಡ್ಜರ್ ಮಾಡಿದಿರ್ಬೋದು, ಅಥವಾ ಇವರು ಡ್ಯಾನಿಯಲ್ ಡೇ-ಲ್ಯೂಯಿಸ್ ಅವ್ರು ಮಾಡ್ತಾರಲ್ಲ, ಅವ್ರು ಮಾಡೋ ಮೆಥಡ್ ಆ್ಯಕ್ಟಿಂಗ್ ಎಲ್ಲ ಇದೆಯಲ್ಲ. ಸೊ ಅವ್ರು ಒಂದು ಸಿನಿಮಾಗೆ ಸ್ಟಿಕ್ ಆನ್ ಆಗಿರ್ತಾರೆ. ಸೊ ಒಂದು ಇವಾಗ ಡ್ಯಾನಿಯಲ್ ಡೇ-ಲ್ಯೂಯಿಸು ಮೈ ಲೆಫ್ಟ್ ಫುಟ್ ಅಂತ ಒಂದು ಸಿನಿಮಾ ಮಾಡಿದಾಗ ಆ ಮನುಷ್ಯ ಬೆಡ್ ರಿಡನ್ ಆಗ್ಬಿಟ್ಟಿರಂತೆ. ಸಿನಿಮಾ ಶೂಟಿಂಗ್ ಆಗೋ 6 ತಿಂಗಳು ಮುಂಚೆ ಬೆಡ್ ರಿಡನ್ ಆಗಿದ್ರಂತೆ. ಸೊ ಅದಾದ ನಂತರ ಇಡೀ ಸೆಟ್ಟಲ್ಲಿ ಪಾಪ ಅವ್ರು ಯಾರಾದ್ರೂ ತಳ್ಕೊಂಡೇ ಹೋಗ್ಬೇಕಿತ್ತಂತೆ. ಇಡೀ ಸೆಟ್ಟಿಗೆ ಇರಿಟೇಟ್ ಆಗ್ಬಿಡೋದಂತೆ. ಇವ್ನು ಯಾಕೆ ಹಿಂಗೆ ಮಾಡ್ತಾನೆ, ನೀವು ಏನು ಮಾಡೋದು ಇವ್ನು ಇಟ್ಕೊಂಡು ಅಂತ ಅನ್ಸ್ಬಿಡೋದಂತೆ. ಬಟ್ ಅವ್ರಿಗೆ ಇದು ಬಂತು, ಆಸ್ಕರ್ ಬರುತ್ತೆ ಆ ಸಿನಿಮಾಗೆ. ಬಟ್ ಪ್ರಾಬ್ಲಮ್ ಏನಂದರೆ ಸೆಟ್ಟಲ್ಲಿ ಇಡೀ ಅಷ್ಟು ಜನ ಅನ್ಭವಿಸ್ಬೇಕಲ್ಲ. ಬಟ್ ದೆನ್ ಆ ಸಿನಿಮಾ ಅದ್ಭುತವಾಗಿ ಬರುತ್ತೆ. ಬಟ್ ಆ ಪ್ರಾಸೆಸ್ಸು ತುಂಬ ಹಿಂಸೆ. ಅಂದರೆ ಹಿಂಸೆ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡೋರ್ಗೆ ಅದು ಇಷ್ಟ. ಸೊ ನಮ್ಮಲ್ಲಿ ಇವಾಗ ನಾನು ಮಾಡ್ತಿರೋ ಸಿನಿಮಾಗಳು ಅಥವಾ ಪಾತ್ರಗಳಿಗೆ ನನಗೆ ಕೆಲವೊಂದು ಬರಲ್ಲ, ಅದನ್ನು ಕಲಿಬೇಕು. ಫಸ್ಟ್ ಆಫ್ ಆಲ್ ಮೆಥಡ್ ಆ್ಯಕ್ಟಿಂಗ್ ತುಂಬ ಡೀಪ್ ಪ್ರಾಸೆಸ್ ಅದು. ಸೊ ಅದನ್ನು ಕಲ್ತು ಮಾಡೋದು ತುಂಬ ಹಿಂಸೆ. ಇವಾಗ ನೀವು ಜಿಮ್ ಕ್ಯಾರಿ ನೋಡಿದಿರಲ್ಲ, ಜಿಮ್ ಕ್ಯಾರಿದು ಒಂದು ಪರ್ಟಿಕ್ಯುಲರ್ ಸಿನಿಮಾ ಇದೆ, ನನಗೆ ಹೆಸರು ಮರ್ತೋಗಿದೆ. ಇಲ್ಲ ಅದು ಅವ್ರು 2 ಸೀರಿಯಸ್ ಸಿನಿಮಾ ಮಾಡಿರೋದು ನಾನು ನೋಡಿರೋದು. ಒಂದು ಇಟರ್ನಲ್ ಸನ್ಶೈನ್ ಅನ್ನೋದು, ಸ್ಪಾಟ್ಲೆಸ್ ಮೈಂಡು. ಅದಾದಮೇಲೆ ಇನ್ನೊಂದಿದೆ, ಇನ್ನೊಬ್ರದ್ದು ಯಾರ್ದೋ ಬಯೋಪಿಕ್ ಮಾಡಿದ್ರು. ಸೆಟ್ಟಲ್ಲಿ ಇದೇ ಥರ ಇವಾಗ ಇವ್ರದ್ದು ಹೇಳಿದ್ನಲ್ಲ ಸಮಸ್ಯೆ, ಡೇ-ಲ್ಯೂಯಿಸ್ದು ಹಂಗೇನೇ ಸಮಸ್ಯೆ ಆಗ್ತಿತ್ತಂತೆ. ಏನು ಮಾಡಿದ್ರು ಸೆಟ್ಟಲ್ಲಿ ಜಿಮ್ ಅಂದರೆ ಮಾತಾಡ್ತಾನೆ ಇರಲಿಲ್ವಂತೆ. ಆ ಕ್ಯಾರೆಕ್ಟರ್ಸ್ ಮಾತ್ರ ಮಾತಾಡ್ತಿದ್ದಂತೆ. ಡೈರೆಕ್ಟ್ರ್ ಒಂದಿನ ಫೋನ್ ಮಾಡೋದಂತೆ. ಫೋನ್ ಮಾಡಿಬಿಟ್ಟು ಇದು ಭಾಳ ಹಿಂಗೆ ಹಿಂಸೆ ಆಗ್ತಾಯಿದೆ ಜಿಮ್, ನೀನು ಹಿಂಗೆ ಮಾಡ್ತಾ ಇದೆಯಾ, ಅದು ಇದು ಹಂಗೆ ಹಿಂಗೆ ಅಂತಂದಂತೆ. ಜಿಮ್ ಆ ಕಡೆಯಿಂದ ಹೇಳಿದಂತೆ, ಸರಿ ನೋಡು, ನೀನು ಗೊತ್ತು ನಾನು ಎಂಥ ಒಳ್ಳೆ ಇಂಪ್ರೆಷನಿಸ್ಟ್ ಅಂತ, ಮಿಮಿಕ್ ಮಾಡೋದು ಅದ್ರಲ್ಲಿ ಯು ನೋ ಮೈ ಕೆಪಾಸಿಟಿ. ನಿನ್ಗೆ ಅದು ಬೇಕಂದ್ರೆ ಅದು ಮಾಡ್ತೀನಿ, ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ, ಇದು ಬೇಕು ಅಂದರೆ ಇದು ಮಾಡ್ತೀನಿ, ಯು ಚೂಸ್ ವಾಟ್ ಯು ವಾಂಟ್ ಅಂತ. ಡೈರೆಕ್ಟ್ರ್ ಫೋನ್ ಕಟ್ ಮಾಡ್ಬೇಕಾದ್ರೆ ಕ್ಯಾರೆಕ್ಟರ್ ಹೆಸರು ಹೇಳ್ಬಿಟ್ಟು ಓಕೆ ಸಿ ಯು ಟುಮಾರೋ ಅಂದ್ಬಿಟ್ಟು ಸಿ ಯು ಟುಮಾರೋ ಆ್ಯಂಡಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿರಂತೆ. ಸೊ ಆ ಥರ ಒಂದು ಪ್ರಾಸೆಸ್ ಇರುತ್ತಲ್ಲ, ಅದಕ್ಕೆ ಅದರದ್ದೇ ಆದ ಒಂದಷ್ಟು ಕನ್ಸ್ಟೆಂಟ್ಸ್ ಇರುತ್ತೆ ಮತ್ತು ಪ್ರಾಬ್ಲಮ್ಸ್ ಕೂಡ ಇರ್ತದೆ. ಅಂದರೆ ನಾವು ಬೇರೆಯವ್ರ ಮೇಲೆ ಎಷ್ಟು ಅದ್ರ ಪ್ರೆಷರ್ ಆಗ್ತಿರ್ತೀವಿ ಅಂತ. ಈಗ ನಾನು ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ ಸೊ ಬಂದ ತಕ್ಷಣ ಸೆಟ್ಟಲ್ಲಿ ಬಂದ ತಕ್ಷಣ ನನಗೆ ಹೆಣ್ಣು ಹುಡುಕಲ್ವಾ ಅಂತ ಅಂದ್ಬಿಟ್ರೆ ಸೊ ಆ ಥರದ್ದೆಲ್ಲ ಸಮಸ್ಯೆಗಳು ಬಂದ್ಬಿಡುತ್ತೆ. ಆಮೇಲೆ ಅದನ್ನು ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದಷ್ಟು ಬ್ಯಾಕಪ್ಸ್ ಇರಬೇಕಾಗತ್ತೆ ಮತ್ತು ನಾನು ಮೆಂಟಲಿ ಅಷ್ಟು ಪ್ರಿಪೇರ್ ಆಗಬೇಕಾಗತ್ತೆ. ಕೆಲವೊಂದು ಪಾತ್ರಗಳು ಆ್ಯಕ್ಚುಲಿ ಆ ಒಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಇವಾಗ ಯಾವುದದು ಮರ್ಯಾದೆ ಪ್ರಶ್ನೆ ಅಂತ ಇನ್ನೊಂದು ಸಿನಿಮಾ ಇದೆ ನಂದು, ಕ್ರಾಸ್ ಪ್ರಮೋಷನ್. ಬಟ್ ದೆನ್ ಆ ಸಿನಿಮಾದಲ್ಲಿ ಒಂದು ಇಡೀ ದಿನ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಅದು ಫುಲ್ ರೊಮ್ಯಾಂಟಿಕ್ ಮೂಮೆಂಟ್ ಇತ್ತು. ಸಡನ್ನಾಗಿ ಬ್ರೇಕಪ್ ಸೀನ್ ಬರುತ್ತೆ, ಅವತ್ತೇ ಸಂಜೆ ಶೂಟ್ ಮಾಡು.
ನಾನು ಅದು ಇಡೀ ದಿನ ನೀವು ಜೋಬಿ ಎಲ್ಲ ಓಡಾಡ್ಬಿಟ್ಟಿರ್ತೀರ ಅಂತೆಲ್ಲ ಓಡಾಡಿ ಸಡನ್ನಾಗಿ ಆ ಬ್ರೇಕಪ್ ಸೀನ್ ಬಂದಾಗ ನಾನು ರೋಡ್ ಮಧ್ಯದಲ್ಲಿ ನಿಂತ್ಬಿಟ್ಟಿದ್ದೀನಿ. ನನಗೆ ಅದು ಲೈಕ್ ಐ ಆಮ್ ನಾಟ್ ಏಬಲ್ ಟು ಗೆಟ್ ಓವರ್ ಇಟ್. ಲೈಕ್ ಸಡನ್ ಅದೊಂಥರ ಶಾಟ್ರ್ ಆಗ್ಬಿಟ್ಟಿತ್ತು ಒಳಗಡೆಯಿಂದ. ಸೊ ಅದು ಒಂದು ಸಣ್ಣ ಸೀಕ್ವೆನ್ಸಲ್ಲೇ ಅದು ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದು ಹೇಳ್ಬೇಕಾದ್ರೆ ಬಿಡ್ತಾ ಇಲ್ಲ, ಅದು ಆ್ಯಕ್ಚುಲಿ ಫೀಲ್ ಆಗ್ಬಿಡುತ್ತೆ ಒಂದೊಂದು ದಿನ ಇಟ್ ವಿಲ್ ಡೂ ದಟ್. ನಾನು ಥಿಯೇಟ್ರ್ ಮಾಡಬೇಕಾದ್ರೆ ಒಂದೊಂದು ಸತಿ ಅನ್ಸುತ್ತೆ ಈಗ ನಾನು ವಾಪಸ್ ಆಚೆ ಹೋಗೋಕೆ ಇಷ್ಟ ಇಲ್ಲ ನನಗೆ ಅಂತ. ಕೆಲವು ಪಾತ್ರಗಳು ಮಾಡಬೇಕಾದ್ರೆ ಒಂದು ಪಾರ್ಶ್ವ ಸಂಗೀತ ಅಂತ ನಾಟಕ ಮಾಡಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಕ್ಯಾರೆಕ್ಟರ್ದು ಅಂದರೆ, ನಾನು ಶ್ಯಾಮ ಚಿಕ್ಕಪ್ಪನ ಬಿಟ್ಟು ನಾನು ಪೂರ್ಣ ಆಗಿ ಬರೋಕ್ಕೆ ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಅವ್ನು ಭಾಳ ಚೆನ್ನಾಗಿದೆ, ಅವ್ನು ಭಾಳ ಮಜಾ ಇದ್ದಾನೆ, ಅವ್ನಿಗೆ ಭಾಳ ಫ್ರೀಡಮ್ ಇದೆ, ಅವ್ನು ಬೇರೆ ಕಾಲಘಟ್ಟದಲ್ಲಿದ್ದಾನೆ, ಬೇರೆ ಥರ ಬದುಕ್ತಾ ಇದ್ದಾನೆ. ಸೊ ಒಂದೊಂದು ಸತಿ ನೀವು ಮೆಥಡ್ ಆ್ಯಕ್ಟಿಂಗ್ ಮಾಡಲಿಲ್ಲ ಅಂದರೂ ಕೆಲವೊಂದು ಪಾತ್ರಗಳು ನಿಮ್ಮನ್ನು ಹಂಗೆ ಆವರಿಸ್ಕೊಬಿಡ್ತವೆ. ಸೊ ದ ಕ್ಯಾರೆಕ್ಟರ್ ವಿಲ್ ಆಕ್ಸೆಪ್ಟ್ ಯು. ನಮ್ಮ ಮೇಡಮ್ ಒಬ್ಬರು ಹೇಳ್ತಾರೆ ಯಾವಾಗಲೂ, ನಾವು ಹೇಗೆ ನಾವೇನೋ ಒಂದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಲ್ಲ, ಹಾಗೆ ಕೆಲವು ಪಾತ್ರಗಳು ಈ ಆ್ಯಕ್ಟರ್ ನನಗೆ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿರ್ತಾವಂತೆ. ಸೊ ಇವಾಗ ಎಕ್ಸಾಂಪಲ್, ಇವಾಗ ಈ ಒಂದು ಸಿನಿಮಾ ಪಾತ್ರ ಇರ್ಬೋದು, ಅಥವಾ ನನಗೆ ಡೇರ್ಡೆವಿಲ್ ಮುಸ್ತಫಾ ಪಾತ್ರ ಇರ್ಬೋದು, ಅಥವಾ ನನಗೆ ಶ್ಯಾಮ ಚಿಕ್ಕಪ್ಪನ ನಾ ಥಿಯೇಟ್ರ್ನಲ್ಲಿ ಮಾಡಿದಿರ್ಬೋದು. ಬಹುಶಃ ಆ ಪಾತ್ರಗಳು ನನ್ನನ್ನು ಮ್ಯಾನಿಫೆಸ್ಟ್ ಮಾಡಿದ್ವೇನೋ ಅಂತ. ಸೊ ಓಕೆ, ನನಗೆ ಅದು ಸಿಕ್ಕಿದ್ದು ಬಿಕಾಸ್ ದೇ ವರ್ ಆಲ್ಸೋ ವಾಂಟೆಡ್ ಸಮನ್ ಲೈಕ್ ಮೀ. ಸೊ ದೇ ಕೇಮ್ ಟು ಮೀ ಆ್ಯಂಡ್ ದೇ ಅಕ್ಸೆಪ್ಟೆಡ್ ಮೀ. ಸೊ ನಾನು ಬೇರೆ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅವು ಅದಾಗದೇ ಜರುಗಿಬಿಡ್ತವೆ. ಸೊ ಕೆಲವೊಂದು ಸತಿ ಆ ಥರದ ನಾವು ಓಪನ್ ಆಗಿದ್ದು ಆ ಪಾತ್ರಗಳಿಗೆ ಹೆಂಗೆ ಆಡ್ತಾ ಒಂದು ಬಿಟ್ಬಿಟ್ರೆ ಮಜಾ ಇರುತ್ತದು. ಸೊ ಇವ್ರದ್ದು ಪಾತ್ರ ಅಂತೂ ಇಟ್ ವಾಸ್ ದೇ ಗೇವ್ ಮೀ ಲಾಟ್ ಆಫ್ ಫ್ರೀಡಮ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ಆ ಪಾತ್ರಕ್ಕೆ ಅಷ್ಟು ಫ್ರೀಡಮ್ ಇತ್ತು ಕೂಡ. ಅವ್ನು ಏನು ಮಾಡ್ರೂ ನಡೀತಿತ್ತು. ಅವ್ನು ಏನು ಹೆಂಗೆ ಬೇಕಾದ್ರೂ ಬಾಡಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು, ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಅನ್ಬೋದಿತ್ತು. ಅಂತಂದ್ರೆ ನಡೆಯೋದು. ಅವ್ನು ಕೊಟ್ಟಿದ್ದು ಉಂಗ್ರಗಳನ್ನೆಲ್ಲ ಬಿಚ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೇನು ಕಾನ್ಸ್ಟೆಂಟ್ಸ್ ಇರೋಲ್ಲ, ಫ್ರೀಡಮ್ ಸಿಕ್ಕಾಪಟ್ಟೆ ಇರುತ್ತೆ ಅದಕ್ಕೆ. ಅದೇ ಇನ್ನೊಂದು ಯಾವುದೋ ಸೀರಿಯಸ್ ಸಿನಿಮಾದಲ್ಲಿ ಅವ್ನು ಅದು ಬಯೋಪಿಕ್ ಮಾಡ್ತೀವಿ ಅಥವಾ ಇನ್ನೊಂದು ಯಾರೋ ಒಳ್ಳೆ ಮನುಷ್ಯನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಅಂದಾಗ ಅವನು ತುಂಬ ಕಾನ್ಸ್ಟೆಂಟ್ಸ್ ಇರ್ತವೆ, ತುಂಬ ಸಮಸ್ಯೆ ಇರುತ್ತೆ. ಅವ್ನು ಏನೂ ಮಾಡೋಂಗಿಲ್ಲ. ಅವ್ನು ಸಡನ್ನಾಗಿ ಅವ್ನು ಏನಾದ್ರು ಯಾವುದೋ ಒಂದು ಪಾತ್ರ ಅವ್ನು ಸಿಗರೇಟ್ ಕೂಡ ಹಸೋಕ್ಕಾಗಲ್ಲ. ಅವ್ನು ಹಸಿದ ತಕ್ಷಣ ಸಮಸ್ಯೆ ಇದೆ ಒಂದು ಅಂತ ಆಗ್ಬಿಡುತ್ತೆ. ಅವ್ನು ಯಾರಿಗೊಬ್ಬನು ಜೋರಾಗಿ ಬೈಯಂಗಿಲ್ಲ, ಅವನಿಗೆ ಮನೆ ಕೆಲಸ ಅಂತ ಅಂದ್ಬಿಟ್ರೆ ಅವ್ನು ಕ್ಯಾರೆಕ್ಟ್ ಟಪ್ಪಂದು ಬಿದ್ದೋಗ್ಬಿಡುತ್ತೆ. ಬಟ್ ಕೆಲವು ಪಾತ್ರಗಳಿರ್ತಾವೆ, ಅವ್ನು ಏನು ಮಾಡ್ರೋ ಜನ ಪಾಪ ಅವ್ನು ಮಾಡಲಿ ಬಿಡೋ ಅವನು ತಗೊಬಿಡ್ತೀವಿ ನಾವು. ಅಂದ್ರೆ ನೀವು ಹೇಳಿದ್ರೆ ಈಗ ಅದೇ ನಾವು ಅಕಸ್ಮಾತ್ ನಾವು ಫಿಲ್ಮ್ದಾಗ ಹೋಗಿ ಒಂದು ಫಿಲ್ಮ್ ನೋಡಿದ್ಮೇಲೆ ನಾವೇ ಹೊರಬರೋತ ನಾನೇ ರಾಕಿ ಬೈ ನೀವೆಲ್ಲ ಏನೂ ಇಲ್ಲ, ನಾವೇ ಬರ್ತೀವಿ ಆಡಿಯನ್ಸ್ ಆಸ್ ನಾವು ಆಡಿಯನ್ಸ್. ಅದು ಸೂಪರ್ ಸ್ಟಾರ್ಸ್ ಅದು. ಹಾಂ, ಅಂದರೆ ಇವಾಗ ಅಮಿತಾಬ್ ಬಚ್ಚನ್ ಇರ್ಬೋದು, ಇವಾಗ ರಾಕಿ ಬಾಯ್ ನೋಡೋದಾಗಿರ್ಬೋದು, ಅಥವಾ ತಳಪತಿ ನೋಡೋದಾಗಿರ್ಬೋದು, ಅಥವಾ ತಲೆ ಅವ್ರು ನೋಡೋದಾಗಿರ್ಬೋದು, ಅಥವಾ ಸುದೀಪ್ ಸರ್ ನೋಡೋದಾಗಿರ್ಬೋದು, ಅವ್ರನ್ನೆಲ್ಲ ನೋಡಿದಾಗ ನಾವು ಸಡನ್ನಾಗಿ ಆಚೆ ಬಂದ ತಕ್ಷಣ ಇವ್ರು ಹೇಳೋರು, ಅವ್ರ ಹೆಸರು ಮಿಮಿಕ್ರಿ ದಯಾನಂದ್ ಅಂತಿರಲ್ಲ, ಅವರೊಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕಾದ್ರೆ ಹೇಳಿದರು, ಕೆಲವೊಂದು ಸಿನಿಮಾಗಳು ಕೆಲವೊಂದು ಹೀರೋಗಳನ್ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಆಚೆ ಬಂದ ಮೇಲೆ ಅಂದರೆ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ನೋಡ್ಕೊಂಡು ನಾವು ಆಚೆ ಬಂದರೆ ಈ ಯಾರೋ ತೆಗೆದು ಬಿಸಾಕ್ಬಿಡ್ತೀವಿ ಆ ಫೀಲಲ್ಲಿ ಇರೋ, ಅಂದರೆ ಆ ಪವರ್ ನಮ್ಗೆ ಹಂಗೆ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ರೆ ಅದು ಸೂಪರ್ ಸ್ಟಾರ್ಸ್ ಕೆಪಾಸಿಟೀಸ್ ಅದು. ಅಂದ್ರೆ ಅದೇ ನಮಗೆ ಹಂಗೆ ಅನಿಸ್ತದ ಅಂತಂದ್ರೆ ಆಸ್ ಅ ಆಕ್ಟರ್ ಅದು ಒಳಗೆ ಮಾಡೋರಿಗೆ ಎಷ್ಟು ಆ ಒಳಗೆ ಇನ್ವಾಲ್ವ್ ಆಗಿರ್ತಾರಂತ. ಪ್ರತಿ ದಿವಸ ಸೆಟ್ಟಿಗೆ ಹೋಗಿ ಆ ಕ್ಯಾರೆಕ್ಟರ್ ಲೀವ್ ಮಾಡಿ ಅದರಿಂದ ಹೊರಗೆ ಬರುವುದು. ಈಗ ಅಕಸ್ಮಾತ್ ಯಾರು ಏನಪ್ಪ ರೂಢ ಇದ್ದಾನೆ ನನಗೆ ಅಂತಂದ್ರೆ ಅವ್ರಿಗೆ ಅದು ಗೊತ್ತಿರಂಗಿಲ್ಲ ಅವ ಕ್ಯಾರೆಕ್ಟರ್ದಾಗ ಇದ್ದಾನಂತೆ. ನಾನು ನನ್ನ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ. ನಾನು ಧನಂಜಯ್ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಪ್ರತಿ ಪಾತ್ರಗಳದ್ದು ವೇರ್ ಆ್ಯಂಡ್ ಟೈರ್ ನೋಡಿರ್ತೇನೆ. ಅವ್ನು ನಮ್ಮಷ್ಟು ಇದಲ್ಲ, ಅವ್ನು ತುಂಬ ಸೀರಿಯಸ್ ಆಗಿ ಪಾತ್ರಗಳು ಮಾಡಿ ಅವ್ನು ಲೀಲಾಜಲವಾಗಿ ಮಾಡ್ತಾನೆ. ಅಂದರೆ ಸೀಮ್ಲೆಸ್ ಆಗಿ ಕಾಣುತ್ತೆ ನನಗೆ ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ, ಅಂದರೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ. ಬಟ್ ಆ ಪ್ರಾಸೆಸ್ ಇದೆಯಲ್ಲ, ಸೊ ಇನ್ ಡೇ ಔಟ್ ನೋಡ್ತಾ ಇರ್ತೀವಲ್ಲ, ಅಲ್ಲಮು ಪ್ರಭು ಮಾಡಿದಾಗ ಸಿಕ್ಕಾಪಟ್ಟೆ ಮೇಕಪ್ಪು ಗಡ್ಡ ಎಲ್ಲ ಇರ್ತಿತ್ತಲ್ಲ, ಸೊ ಅದು ಮುಗಿದ ನಂತರ ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು. ಅವ್ನಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನಕ್ಕೆ ತಲೆನೋವು ಬರ್ತದೆ, ಏನಕ್ಕೆ ತಲೆನೋವು ಬರ್ತದೆ ಅಂತ. ಆ ವಿಗ್ ಹಾಕ್ಕೊಂಡು ಎವ್ರಿ ಡೇ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ನಿಗೆ ಅನ್ನಿಸ್ತಿದ್ದಿಲ್ಲ. ಪಾತ್ರ ಮುಗಿದಿದ್ದು ನೆಕ್ಸ್ಟ್ ಡೇ ಆ ವಿಗ್ದು ಪೇಯ್ನ್ ಎಲ್ಲ ಆಮೇಲೆ ಶುರು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಟಗರು ಮಾಡಿದಾಗ ಈ ಹ್ಯಾಡ್ ಎ ರೇಜ್ ಇನ್ಸೈಡ್ ಹಿಮ್. ಅದೊಂದು ರೇಜ್ ಕಾಣ್ತಾ ಇರೋದು ನಮ್ಗೆ ಯಾವಾಗಲೂ. ನಮಗೆ 2-3 ಸತಿ ಬೈದಿದ್ದಾನೆ ಅವನು, ಆಗ ಆ ಕಡೆಗೆ ಅಂತೆಲ್ಲ ಆ ಪಾತ್ರದ ರೇಜ್ ಹಂಗೆ ಕ್ಯಾರಿ ಆಗಿಬಿಟ್ಟಿರುತ್ತೆ ನಮ್ಗೆ ಗೊತ್ತಾಗ್ದೇ. ಅಟ್ ದ ಸೇಮ್ ಟೈಮ್ ಇವಾಗ ಕೋಟಿ ರೋಲ್ ಮಾಡಬೇಕಾದ್ರೆ ತಿರ್ಗಾ ಅಗೇನ್ ಯು ಕ್ಯಾನ್ ಸಿ ದಟ್ ಗಾಯ್ ಈಸ್ ಬೀಯಿಂಗ್ ರಿಯಲಿ ಹ್ಯಾಪಿ ಬಿಕಾಸ್ ಆ ಪಾತ್ರದ್ದು ಶೇಡ್ ನಿಮಗೆ ಕಾಣ್ತಿರುತ್ತೆ. ಎಲ್ಲೋ ಒಂದು ಕಡೆ ಆ ಶ್ಯಾಡೋ ನಿಮ್ಮನ್ನು ಹಂಗೆ ಫಾಲೋ ಮಾಡ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೇ. ಸೊ ಅದು ನನಗೆ ಭಾಳ ಇಷ್ಟ ಆಗುತ್ತದೆ. ಸೊ ಐ ಹ್ಯಾವ್ ಸೀನ್ ಇನ್ ನಿಮ್. ಸೊ ನೀವೇನು ಹೇಳಿದ್ರಲ್ಲ, ಅದು ಅವ್ರು ಹೆಂಗೆ ಇನ್ವಾಲ್ವ್ ಆಗಿ ಆಚೆ ಬಂದು ರೂಢಾಗಿ ಮಾತಾಡ್ತಾರೆ ಅಂತ. ಸೊ ಒಂದೊಂದು ಪಾತ್ರ ನಿಮ್ಗೆ ಒಂಥರ ಬಿಹೇವ್ ಮಾಡಿಸ್ಬಿಡ್ತದೆ. ನಾನು ಆ್ಯಕ್ಚುಲಿ ನಿಮ್ಗೆ ನೆನಪದ ಮೇಲೆ ಗೊತ್ತಿಲ್ಲ, ನಾನು ಡಾಲಿ ಅವ್ರ ಮನೆಗೆ ಬಂದಿದ್ದೆ ಒಂದ್ಸಲ. ಅವಾಗ ಬಂದಾಗ ನಾವು ಅಂದರೆ ನೀವೇನೋ ಕೆಲಸ ಮಾಡ್ಲಿಕ್ಕಿದೆ ನಿಮ್ದಿರಲ್ಲ, ಅವ್ನು ನೋಡ್ಲಿಕ್ಕಿದೆ. ನಾನು ನನಗೆ ಒಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಗಿತ್ತು. ಯಾಕಂದ್ರೆ ಎಂಟ್ರಿ ಆಗೋತ್ತಾಗ ನಾನು ಡಾಲಿ ಅನ್ಕೊಂಡು ಬಿಟ್ಟಿದ್ದೆ. ಆ ಗುತ್ತ ಕಣ್ಣಾಗ ಕಣ್ಣಿಟ್ಟು ನೋಡ್ಲಿಕ್ಕೆ ತಾಕತ್ತಿದೆ ಬೈ ನಾನು ಡಾಲಿ ಮೀಟ್ ಮಾಡ್ಲಿಕ್ಕೆ ಹೊಂಟೀನಿ. ಸೊ ಆ ಪವರ್ ನಮಗೆ ಆಲ್ರೆಡಿ ಅವ್ರು ಕ್ರಿಯೇಟ್ ಮಾಡಿರ್ತಾರ. ನಾವು ಸ್ಕ್ರೀನ್ದಾಗ ನೋಡೋದೇ ಬೇರೆ, ನಾವು ಪರ್ಸನಲ್ ಆಗಿ ಮೀಟ್ ಆಗೋದೇ ಬೇರೆ. ಬಟ್ ಅವ್ರು ಎಷ್ಟೊಂದು ಮಾತಾಡ್ಸಿದ್ರು. ಲೈಕ್
ಹಾಂ ಬಾಕೂಡು ಅವರು ದಟ್ಸ್ ವೇರ್ ಆ್ಯಕ್ಟರ್ ಗೆಲ್ಲೋದು. ಅಂದರೆ ಅವ್ನು ಯಾವ ಪ್ರಾಸೆಸ್ಸಲ್ಲಿದ್ದಾನೆ, ಅವನು ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ಫ್ರೀ ಸ್ಟೈಲ್ ಮಾಡ್ತಾ ಇದ್ದಾನೆ, ಮತ್ತೊಂದು ಮಾಡ್ತಾ ಇದ್ದಾನೆಲ್ಲ ಮ್ಯಾಟ್ರ್ ಆಗಲ್ಲ. ಅವನು ಆ ಪಾತ್ರ ಮಾಡಿ ಆಚೆ ಬಂದು ನಂತರನೂ ಕೂಡ ನೀವು ಅವನನ್ನು ಭೇಟಿ ಮಾಡೋಕೆ ಹೋದಾಗ ಆ ಪಾತ್ರದ ಶ್ಯಾಡೋ ನಿಮಗೆ ಕಾಣ್ತಾ ಈಗ ಸ್ವಲ್ಪ ದೂರ ಇರೋಣ ಅಂತ ಅನ್ಸುತ್ತೆ ಗೊತ್ತಾ. ಫೀಲ್ ಬಂತು, ಅದು ಅವರ ಹಂಗಿತ್ತು. ಲೈಕ್ ಆ ಎನ್ವೈರ್ಮೆಂಟ್ ಅವ್ರು ಕೂತಿ ಸ್ಟೈಲ್ ಆಯ್ತು. ಹಾಂ ನಮ್ಗೆ ಹೋಗಿತ್ತು ಅವಾಗ. ಬಟ್ ಮೀಟ್ ಮಾಡಿದಾಗ ಒಂದು ಸ್ವಲ್ಪ ಭಾರಿ ಮನುಷ್ಯ ಅಂತ. ಹೌದು. ಸೊ ನನ್ನ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಒಂದು ಪ್ರಶ್ನೆ ಅದು, ಲೈಕ್ ಈ ಫ್ಯಾಮಿಲಿ ಡ್ರಾಮಾ ಅಂತೇಳಿ ನೀವು ಕ್ಯಾರೆಕ್ಟರ್ ಹೆಂಗೆ ಬರೆದ್ರಿ? ಲೈಕ್ ವಾಟ್ ಇನ್ಸ್ಪೈರ್ಡ್ ಯು ಟು ರೈಟ್ ದೋಸ್ ಕ್ಯಾರೆಕ್ಟರ್ಸ್? ಲೈಕ್ ಈ ಪೂರ್ಣ ಅಣ್ಣಂದಾಯ್ತು, ಯಾರ್ದು ಆಯಿತು, ಲೈಕ್ ಹೆಂಗೆ ಬರೆದ್ರಿ? ಇವ್ರ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಫಿಲ್ಮ್ಗಿಂತ ಮುಂಚೆ ಕಷ್ಟ. ಬಟ್ ಐ ವಿಲ್ ಸ್ಟಿಲ್ ಸೇ, ಅಂದರೆ ಒಂದು ಹೇಳ್ಬೋದು ನಾನು, ನೀವು ಏನೇ ಟ್ರೈಲರ್ ನೋಡಿದರೆ ಇವ್ರು ಜಾಸ್ತಿ ನಾವು ಬಿಟ್ಕೊಟ್ಟಿಲ್ಲ. ಬಟ್ ದ ಮೋಸ್ಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಇಸ್ ಹಿಸ್ ಕ್ಯಾರೆಕ್ಟರ್. ಓ ಬಟ್ ಟ್ರೈಲರ್ ಎಲ್ಲ ನೋಡಿದಾಗ ಹಂಗೆ ಅನ್ಸಲ್ಲ. ಅನ್ಸಲ್ಲ. ಸೊ ಬಟ್ ನಾನು ಮನುಷ್ಯನ ನೋಡೋಕೆ ಅನ್ಸಲ್ಲ, ಭಾಳ ಇನ್ನೋಸೆಂಟ್ ಇದೆ. ಕರೆಕ್ಟ್. ಸೊ ಬಟ್ ಫ್ಯಾಮ್ಲಿ ಅಂತ ಅಂದಾಗ ಒಂದು ಫ್ಯಾಮ್ಲಿಯಲ್ಲಿ ಡಿಸ್ಫಂಕ್ಷನಾಲಿಟಿ ಒಂದು ಲೆವೆಲ್ಗೆ ಎಲ್ಲರ ಫ್ಯಾಮ್ಲಿಯಲ್ಲೂ ಇರುತ್ತೆ. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಅದನ್ನ ನೀವು ಎಕ್ಸಾಜರೇಟ್ ಮಾಡಿದಾಗ ಇಸ್ ವೇರ್ ಯು ಕ್ಯಾನ್ ಹ್ಯಾವ್ ಫನ್. ಅಂದರೆ ಒಂದು ಮಜಾ ಇರುತ್ತೆ ಎಕ್ಸಾಜರೇಟ್ ಮಾಡಿದಾಗ. ಸೊ ಆ ಥರ ಒಬ್ರಿಗೊಬ್ರು ಇಷ್ಟ ಇಲ್ಲ ಅಂದರೆ ಈ ಫ್ಯಾಮ್ಲಿಯಲ್ಲಿ ಹಿಂಗಿರುತ್ತೆ ಅಂತ. ಅಂದರೆ 4 ಜನ ಇದ್ದಾರೆ, ಅಪ್ಪ ಅಮ್ಮ ಅಕ್ಕ ತಮ್ಮ, ಒಬ್ರಿಗೊಬ್ರು ಕಂಡ್ರೆ ಆಗೋದೇ ಇಲ್ಲ. ಒಬ್ಬರು ಮನೇಲಿರೋದು ಒಂದು ಫಾರ್ ಸೆಲ್ಫಿಶ್ ರೀಸನ್. ಅದು ಇದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಆ ಕ್ಯಾರೆಕ್ಟರ್ನ ಮನೇಲಿ ನೋಡೋಕ್ಕೆ ನಿಮಗೆ ಮಜಾ ಇರುತ್ತೆ. ಈಗ ಸುಮ್ಮನೆ ಯಾರೋ ಒಬ್ಬರು ಮನೆಗೆ ನಾನು ತೋರಿಸಿದಾಗ ನಿಮಗೆ ಸುಮ್ಮನೆ ನೋಡ್ತೀರಂದರೆ ಅಷ್ಟೊಂದು ಇರೋಲ್ಲ. ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ ಅವ್ರಿಗೆಲ್ಲ ಏನು ಬೇಕು ಅನ್ನೋದು, ಆ ಪ್ರತಿ ಸೀಕ್ವೆನ್ಸು ನಿಮಗೆ ಮಜಾ ಅಂತ ಅನ್ಸುತ್ತೆ. ದಟ್ ವಾಸ್ ಅ ಫಸ್ಟ್ ಪಾರ್ಟ್. ಅದು ಬಿಟ್ಟರೆ ಇವ್ರ ಕ್ಯಾರೆಕ್ಟರ್ ಬಿಟ್ಟು ದೇರ್ ಇಸ್ ಆಶಿತ್ ಮಾಡಿರೋ ಕ್ಯಾರೆಕ್ಟರ್ ಇದೆ, ಅದಾಗಿರ್ಬೋದು. ಆದರೆ ಏನೇ ಇದ್ದರೂ ಎಮೋಷನ್ ತೋರಿಸಲ್ಲ ಅವನು. ಈಸ್ ಕಂಪ್ಲೀಟ್ಲಿ ಡೆಡ್ ಪ್ಯಾನ್ ಇನ್ ದ ಎಂಟೈರ್ ಫಿಲ್ಮ್. ಸೊ ಅದು ಹೆವಿ ಮಜಾ ಇತ್ತು. ಸೊ ಅದು ಮಜಾ ಇತ್ತು. ಆ್ಯಂಡ್ ಒನ್ ಕಾನ್ಷಿಯಸ್ ಥಿಂಗ್ ವಾಸ್, ಪ್ರತಿ ಕ್ಯಾರೆಕ್ಟ್ರು ಬರಿಬೇಕಾದ್ರೆ ಈ ಕ್ಯಾರೆಕ್ಟರ್ದು ಸಪ್ರೇಟ್ ಫಿಲ್ಮ್ ಆದರೂ ಮೆಟೀರಿಯಲ್ ಇರಬೇಕು ಅಂತ. ಸೊ ಇವ್ರ ಕ್ಯಾರೆಕ್ಟರ್ದು ಸಪ್ರೇಟ್ ಫಿಲ್ಮ್ ಮಾಡ್ಬೋದು, ನಾನು ಆಶಿತ್ ಕ್ಯಾರೆಕ್ಟರ್ದು ಸಪ್ರೇಟ್ ಫಿಲ್ಮ್ ಮಾಡ್ಬೋದು. ಆ ಥರ ಬೇರೆ ಇನ್ನೂ ಒಂದಿಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರ್ತಾರೆ, ಅವ್ರದ್ದು ನಾನು ಸಪ್ರೇಟ್ ಇದು ಮಾಡಿ. ಯೂನಿವರ್ಸ್ ನಿಮ್ಮದೇ ಅಂದರೆ ಯೂನಿವರ್ಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೆ ಅಷ್ಟು ಇರಬೇಕು ಮಾಡ್ಬೇಕಾದ್ರೆ. ಆ್ಯಂಡ್ ದಟ್ ಈಸ್ ವೈ ಆ್ಯಕ್ಟರ್ಸ್ಗೂ ಮಜಾ ಇರುತ್ತೆ ಅವಾಗ ಮಾಡೋಕ್ಕೆ. ಇಫ್ ದೇ ಆರ್ ಓನ್ಲಿ ಸರ್ವಿಂಗ್ ಒನ್ ಪರ್ಪಸ್ ಇನ್ ದ ಸೀನ್, ದೆನ್ ದೆರ್ ಇಸ್ ನೋ ಪಾಯಿಂಟ್ ಅವ್ರು ಪ್ಲೇ ಮಾಡೋಕ್ಕೆ. ಸೊ ಅದು ಯಾವುದು ಇನ್ಸ್ಪಿರೇಷನ್ ಅಂತಿರಲಿಲ್ಲ. ಒಂದು 2017 ಹಾಗೆ ನಾನು ಇನ್ನೊಂದು ಸಿನಿಮಾ ಬರೀತಿದ್ದೆ. ಅವಾಗ ಒಬ್ಬರು ಬಂದು ನನಗೆ ಒಂದು ಗ್ಯಾಂಗ್ ಬಗ್ಗೆ ಹೇಳಿದರು. ಈ ಬೆಂಗಳೂರಲ್ಲಿ ಫಂಕ್ಷನ್ ಆಗೋ ಒಂದು ಗ್ಯಾಂಗ್, ದೇ ಯೂಸ್ ಟು ಕಿಲ್ ಸಂಬಡಿ ಇನ್ ಸರ್ಟನ್ ವೇ, ಸುಪಾರಿ ಕಿಲ್ಲರ್ಸ್ ಇದ್ರು. ದಟ್ ವಾಸ್ ದ ಇನಿಷಿಯಲ್ ಥಾಟ್. ಸೊ ಅದನ್ನು ಒಂದು ಫ್ಯಾಮಿಲಿ ಡೈನಾಮಿಕ್ಸಲ್ಲಿ ಪ್ಲೇಸ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ವಾಸ್ ದ ಐಡಿಯಾ. ಅಲ್ಲಿಂದ ಇಟ್ ಕೇಮ್. ಟ್ರೈಲರ್ದಾಗ ಒಂದು ಮಸ್ತ್ ನನಗೆ ಕ್ಯಾರೆಕ್ಟರ್ ಇಷ್ಟ ಆಗಿದ್ದು. ಲೈಕ್ ಅದ್ರೊಳಗೆ ಮೇನ್ ಲೀಡ್ಸ್ ಅಂತೂ ಇದ್ದಾರೆ. ನಂಗೆ ಯೂಸ್ ವೈಬ್ ಅಂತ ನನಗೆ ಅನಿಸ್ತು. ಲೈಕ್ ಟಿ ಶರ್ಟಿಂದೆಲ್ಲ ರವಿಚಂದ್ರನ್ ವೈಬ್ ಅದು ಬಂತ. ಸೊ ನನಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸಿದ್ದು ದ ಒನ್ ಹೂ ಇಸ್ ಇನ್ ಕೋಟ್ ಆ್ಯಂಡ್ ಬಿಸ್ಲರಿ ಬಾಟಲ್ದಾಗ ಅದು ಹಾಕೊಂಡು ಗನ್ ಇಟ್ಕೊಂಡು. ಸೊ ಇಬ್ಬರು ಅಭಯ್ ಅವರು ಮತ್ತು ಅವರಿಬ್ಬರು ಮೀಟ್ ಆಗ್ತಾರೆ ಒಂದು ಶಾರ್ಟ್ ಅದು. ಸೊ ಅದು ನನಗೊಂಥರ ಇದು ಒಂದು ಮಸ್ತ್ ಕೊರ್ಕಿ ಕ್ಯಾರೆಕ್ಟರ್ ಅದ. ಆ ಕ್ಯಾರೆಕ್ಟರ್ ನೋಡ್ಬೇಕು ನಾವು ಫಿಲ್ಮ್ದಾಗ ಅಂತ ಹೇಳಿ ಅನ್ನಿಸ್ತು. ಸೊ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಬೇಕು ಏನಿಲ್ಲ. ಆ ಕ್ಯಾರೆಕ್ಟರ್ದು ಒಂದೇ ಡೈಲಾಗ್ ಇರೋದು ಇಡೀ ಫಿಲ್ಮಲ್ಲಿ. ಅವ್ರನ್ನ ಡಬ್ಬಿಂಗ್ ಕರೆದಾಗಲೂ ಅವರು ನಾನು ಡಬ್ಬಿಂಗ್ ಏನು ಮಾಡಲಿ ಅಂತ ಒಂದು ಕ್ಯಾರೆಕ್ಟರ್ ಅವ್ರು ಮಾತಾಡೋದು ನಿಮಗೆ ಕ್ಲಾರಿಟಿ ಇರಲ್ಲ. ಸೊ ಥ್ರೂ ಔಟ್ ಸಿನಿಮಾ ಅವ್ರದ್ದು ಪ್ರೆಸೆನ್ಸ್ ಫೀಲ್ ಆಗುತ್ತೆ ನಿಮಗೆ. ಆ ಪರ್ಟಿಕ್ಯುಲರ್ ಶಾರ್ಟ್ ನೀವೇನು ಹೇಳ್ತೀರಾ, ಇಟ್ ವಾಸ್ ವೆರಿ ವೆಸ್ಟರ್ನ್ ಸಿನಿಮಾ ನಾವೇನು ನೋಡ್ತೀವಿ ಆ ಥರ ಬ್ಲಾಕಿಂಗ್ ಇತ್ತು ಅದರ. ಸೊ ಆ್ಯಂಡ್ ವಿತ್ ಓನ್ಲಿ ಒಂದು ಲೈಟ್ ನಾವು ಇಡೀ ಸೀನ ಮಾಡಿದ್ದು ನಾವು. ಸೊ ದಟ್ ವಾಸ್ ದಿ ಐಡಿಯಾ, ಒಂದು ವೆಸ್ಟರ್ನ್ ಥರ ಫೇಸ್ ಆಫ್ ಇರೋ ಥರ ಪ್ಲ್ಯಾನ್ ಮಾಡಿದ್ದು. ನಾನು ಸಾರಿ ಅಂದ್ರೆ ನನಗೇನು ಅನ್ನಿಸ್ತು ಅಂದ್ರೆ ಅವರು ಪೊಲೀಸ್, ಆ ಕ್ಯಾರೆಕ್ಟರ್ ಪೊಲೀಸ್ ಏನಂತ. ಓಕೆ, ಅರ್ಧ ಕರೆಕ್ಟ್ ಇದೆ. ಯಾವ ಥರ ಪೊಲೀಸು ಏನು ಅದು ರಿಟೈರ್ಡ್ ಅದು ನೀವು ಟ್ರಾಫಿಕ್ ಪೊಲೀಸ್ ಆಗ್ಬೇಕಂತೀಯಾರ ಗೊತ್ತಿಲ್ಲ. ಆಮೇಲೆ ಇದು ಜಾನರ್ ಬಂದ್ಬಿಟ್ಟು ಡಾರ್ಕ್ ಕಾಮಿಡಿ ಅಲ್ಲ. ನೀವು ಅದು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಫಸ್ಟ್ ಫಿಲ್ಮಿಗೆ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಅದು ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ ಆ ಜಾನರ್. ಸೊ ನಮಗೆ ಒಂದು ಡಾರ್ಕ್ ಜೋಕ್ ಹೇಳ್ತೀರಾ ಯಾವುದಾದ್ರು? ಸೆನ್ಸರ್ ಆಗಲ್ವಾ? ಸೆನ್ಸರ್ ವಲ್ಗರ್ ಜೋಕ್ ಅಲ್ಲ, ಡಾರ್ಕ್ ಜೋಕು ಸೆನ್ಸರ್ ಆಗುತ್ತೆ. ಹಿಂಗೆ ಸಡನ್ನಾಗಿ ಕೇಳಿದ್ರೆ ಗೊತ್ತಾಗಲ್ಲ. ಅಂದರೆ ಯೂಶಲಿ ಅದು ವರ್ಕ್ ಆಗೋದು ಇನ್ ಕಾಂಟೆಕ್ಸ್ಟ್. ಅಲ್ಲಿ ಅವನು ಹೇಳ್ತಾನೆ
ನೋ 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 ಅಂದರೆ ನಾವು ಮಾಡ್ತಾನೆ ಇರ್ತೀವಿ ಡಾರ್ಕ್ ಜೋಕ್ಸ್, ಆದರೆ ಅದೊಂಥರ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾ ಪ್ರೊಮೋಸ್ ಎಲ್ಲ ನೋಡಿದೆಲ್ಲ ಅದು ಡಾರ್ಕೇ ಇತ್ತು. ಅದೇ ಹಂಗೆ ಏನಾದರೂ ನಿಮ್ದು ಯಾರು ಅಂದ್ರೆ ಬರ್ದವ್ರೆ ಎಲ್ಲ ಹೆಂಗೆ ಟೀಮ್ ಪ್ರೊಮೋಸಿಗೂ ನೀವು ಹಾಕಿರ್ಬೋದಲ್ಲ ಏನ್ರಿ ಇನ್ಪುಟ್ಸ್ ಒಂದು ಡಾರ್ಕ್ ಜೋಕ್? ಆದರೆ ಅದರಲ್ಲಿ ಒಬ್ಬರು ಕ್ಯಾರೆಕ್ಟರ್ಸ್ ಸಿನಿಮಾ ನೋಡಿ ಫುಲ್ ಡಾರ್ಕ್ ಇದೆ. ನನಗೆ ಆ್ಯಕ್ಚುಲಿ ಸ್ಕ್ರಿಪ್ಟ್ ಕೊಟ್ರಲ್ಲ ಆಗಲೇ ಭಾಳ ಲೈಕ್ ಆಗೋಯ್ತು. 1-2-3 ಡೈಲಾಗ್ ಇದು ಚೆನ್ನಾಗಿದೆ ಇದು. ಹಾಂ, ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಲೈಕ್ ನಿಮಗೆ ಏನು ಅಟ್ರಾಕ್ಟ್ ಆಯಿತು ನಾ ಈ ಫಿಲ್ಮ್ ಓಕೆ ಅಂತ ಹೇಳಿ? ಅಂದ್ರೆ ಏನು ನೋಡಿದ್ರಿ? ನಾವು ಇವ್ರು ಅಂದ್ರೆ ನಾವು ಅವಾಗೇ ನೋಡ್ದೈತಿ, ಇವ್ರು ನೋಡಿದೆ ನಂಗೆ ಪೂರ್ಣನ ಬೇಕಾಗಿತ್ತು, ನಾ ಫಿಲ್ಮ್ದಾಗ ಹಾಕೊಂಡೆ. ಏನಿಲ್ಲ, ನಾನು ಹಾಕೊಂಡಿರಲಿಲ್ಲ. ನನಗೆ ಏನು ಮಣ್ಣಂಗಟ್ಟಿರಲಿಲ್ಲ. ಇವರು ಆ್ಯಕ್ಚುಲಿ ಅವನು ಅಭಯ್ ಇದ್ದಾನಲ್ಲ ಈ ಸಿನಿಮಾ ಹೀರೋ, ಅವ್ನು ರಂಗಶಂಕರ್ ಕೂತ್ಕೊಂಡು ಲೆಕ್ಕ ಆಗ್ತದ. ಮೊನ್ನೆನೂ ಎಲ್ಲೋ ಹೇಳಿದೆ ನಾನು. ಅವನು ಮತ್ತು ಇವನು ಹರ್ಷ ಇಬ್ಬರು ಕೂತ್ಕೊಂಡು ಲೆಕ್ಕ ಆಗ್ತಾ ಕೂತಿದ್ರು. ನಾನು ಪಕ್ಕ ಟೇಬಲ್ ಕೂತ್ಕೊಂಡು ಇನ್ನೊಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೆ. ನಾನು ಇವನು ಎಲ್ಲ ಮಾಡ್ತಾಯಿದ್ದೆ, ಕೇಳಿದೆ ಏನೋ ಮಾಡ್ತಾಯಿದ್ರೆ ಹಿಂಗೆ ಹಣ ಸಿನಿಮಾ ಮಾಡ್ತಾಯಿದ್ದೀವಿ. ನನಗೆ ಕಾಸ್ಟೇ ಮಾಡಿದಲ್ಲ ಅವರು ಅಂತ ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ. ಅಂತ ಚಿಕ್ಕ ಹುಡುಗರ ಜೊತೆ ಮಾಡೋಕ್ಕೆ ಮಜಾ ಇರುತ್ತೆ ನನ್ನ ಏಜಲ್ಲಿ ಆ್ಯಕ್ಚುಲಿ. ಸೊ ಒಂದು ಕನೆಕ್ಷನ್ ಇರಬೇಕಲ್ಲ, ಸೊ ಮಜಾ ಇರುತ್ತೆ ಆ್ಯಕ್ಚುಲಿ. ಲೈಕ್ ನಮಗೆ ಒಂದು ಟಚ್ ಬಿಟ್ಟೋಗಿರುತ್ತೆ ಅಥವಾ ಇನ್ನೊಂದೇನೋ ಆಗಿರುತ್ತೆ, ಅಥವಾ ನಾವು ಮಾಡ್ತಿರೋ ವರ್ಕ್ ಅವ್ರ ಜೊತೆಗೆ ಕೆಲವ್ರದ್ದು ಒಂದು ಫಾರ್ಮುಲಾ ಇಟ್ಕೊಂಡು ವರ್ಕ್ ಮಾಡ್ತಿರ್ತಾರೆ, ಅಥವಾ ಬೇರೆ ಏನೋ ಒಂದು ಇರ್ತದೆ. ಸೊ ಈ ಚಿಕ್ಕ ಹುಡುಗರದ್ದು ಒಂದು ಫ್ರೀಡಮ್ ಇರುತ್ತಲ್ಲ, ಅದ್ರಲ್ಲಿ ಏನೋ ಮಾಡ್ತಾ ಇದ್ದಾನಲ್ಲ, ಮತ್ತು ಇವ್ನು ದುಡ್ಡು ಲೆಕ್ಕ ಆಗ್ತದೆ ಅಂತ ಕೂತ್ಕೊಂಡು ಡೆಫಿನೆಟಾಗಿ ಫ್ರೀಯಾಗಿ ಏನೋ ಮಾಡ್ತಿರ್ತಾರೆ, ಅಂದರೆ ಒಂದು ಫ್ರೀಡಮಲ್ಲಿ ಏನೋ ಮಾಡ್ತಾ ಇರ್ತಾರೆ ಇವರು ಅಂತ. ಸೊ ನೀನು ಕರೀಲಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಒಂದಿನ ಫೋನ್ ಮಾಡ್ದೆ, ಅದು ಎಂತ ಫೋನಲ್ಲೇ ಗೊತ್ತಾಯ್ತು ನನಗೆ, ಓಕೆ ಏನೋ ಸಮಸ್ಯೆ ಇದೆ ಆಯಿತು ಅಂತ. ಸೊ ಆಮೇಲೆ ಮನೆಗೆ ಬಂದರು. ಇವನು ಅವತ್ತೊಂದೇ ದಿನ ಮಾತಾಡಿದ್ದು ನನ್ನ ಹತ್ರ ಕರೆಕ್ಟಾಗಿ. ನಾನು ಅದಾದ್ಮೇಲೆ ಮಾತಾಡಿಲ್ಲ ಅವನು. ಅದು ಬಂದು ನಾನು ಅಂದೆ, ಸರಿ ಏನೋ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಐ ವಿಲ್ ಡೂ ಇಟ್. ನನಗೆ ಆ್ಯಕ್ಚುಲಿ ನನಗೆ ಪಾರ್ಟ್ ಆಗಿರಬೇಕು ಅಂತ ಭಾಳ ಆಸೆ ಇತ್ತು. ಆ್ಯಕ್ಚುಲಿ ನಂಗೆ ಭಾಳ ಆಸೆ ಇತ್ತು. ಸೊ ನನಗೇನು ಕತೆನೂ ಹೇಳ್ಬೇಡ, ಮಾಡ್ತೀನಿ ಹೋಗೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇಲ್ಲ ನಾವು ಕತೆ ಹೇಳ್ತೀವಿ ಕತೆ. ಆಯಿತು, ನೀವು ಹೇಳೋದು ಫ್ರೀಯಾಗಿದ್ದರೆ ಹೇಳಿ, ಯಾಕೆ ನಾಳೆಯಿಂದನೇ ಶೂಟ್ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಅವನು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಹಿಂಗೆ ಕ್ಯಾರೆಕ್ಟರ್ ಭಾಳ ಇಷ್ಟ ಆಗೋಯ್ತು. ಅಂದರೆ ಒಂದು ಫ್ರೀಡಮ್ ಇರುತ್ತಲ್ಲ ಪಾತ್ರಗಳಿಗೆ, ಅಂದರೆ ಆ್ಯಕ್ಟ್ರಿಗೆ ಡೈರೆಕ್ಟ್ರ್ ಕೊಡೋ ಫ್ರೀಡಮ್ ಅಥವಾ ಬೇರೆ ಥರದಕ್ಕಿಂತ ಆ ಪಾತ್ರಕ್ಕೆ ಒಂದು ಫ್ರೀಡಮ್ ಇದೆ. ಅವ್ನು ಏನು ಮಾಡ್ರೂ ನಡೀತದೆ. ಸೊ ನನಗೆ ಅದು ಓದ್ತಾನೆ ನನಗೆ ಇಮ್ಯಾಜಿನೇಷನ್ ಸಿಕ್ಬಿಟ್ರೆ, ಅದು ಓಕೆ ಇದು ಹಿಂಗೆ ಹೋಗುತ್ತೆ ಅಂತ ಗೊತ್ತಾಗ್ಬಿಟ್ರೆ, ಆಮೇಲೆ ಇವ್ನು ಎಕ್ಸ್ಪ್ಲೈನ್ ಮಾಡಿದಾಗಲೂ ನನಗೆ ನಾನು ಯೋಚಿಸಿದ್ದಕ್ಕೂ ಇವ್ನು ಹೇಳ್ತಾ ಇರೋದಕ್ಕೂ ಕನೆಕ್ಟ್ ಆಗೋಯ್ತು. ಸರಿ ಓಕೆ ದೆನ್ ಐ ಕ್ಯಾನ್ ಡೂ ದಿಸ್ ಅಂತ. ಇಲ್ಲಾಂದರೆ ಅವ್ರು ಹೇಳ್ತಿರೋದೇ ಒಂದು, ನಾನು ಅರ್ಥ ಮಾಡ್ಕೊತಿರೋದೇ ಒಂದು ಅಂತ ಆಗ್ಬಿಟ್ರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ತುಂಬ ಹ್ಯೂಮರಸ್ ಆಗಿ ವಾವ್ ನಾನೇನೋ ಅಂದ್ಕೊಂಡಿದ್ದೀನಿ ಅಂತ ಆಗ್ಬಿಡುತ್ತೆ. ಆಮೇಲೆ ಸೆಟ್ಗೋದಾಗ ಡೈರೆಕ್ಟ್ರು ಇದು ಹಿಂಗೆ ಇಲ್ಲದೇ ಇಲ್ಲ, ಹಿಂಗೆ ಮಾಡ್ಬೇಕು ನೀವು ಅಂದ್ಬಿಟ್ರೆ ಹಿಂಗೆ ವರ್ಕ್ ಆಗೋಲ್ಲ ಇದು ಅನ್ಸ್ಬಿಡುತ್ತೆ. ಬಟ್ ಇವ್ನು ಹೇಳಿದ್ದು ನಾನು ಅಂದ್ಕೊಂಡಿದ್ದು ವರ್ಕ್ ಆಗೋಯ್ತು. ಆಮೇಲೆ ನನಗೆ ಡೈಲಾಗ್ಸ್ ಭಾಳ ಇಷ್ಟ ಆಗೋಯ್ತು. ಆಮೇಲೆ ನಾನು ಫಸ್ಟ್ ಕೇಳೋದೇ ಒಂದು ರಿಕ್ವೆಸ್ಟು, ನಾನು ಇದೊಂಚೂರು ಇಂಪ್ರೂವೈಸ್ ಮಾಡ್ಕೊಂಡ್ರೆ ಓಕೆನಾ ಅಂತ. ಒಪ್ಕೊಂಡು ಹೋದ ಮನೆಯಿಂದ. ಸೆಟ್ಟಲ್ಲಿ ಒಂದಕ್ಕೂ ಒಪ್ಕೊಳ್ಳಿಲ್ಲ ಮನೆಯಿಂದ ಹೋಗ್ಬೇಕಾರೆ ಮಾಡೋಣ ಬನ್ನಿ ಅಂದ್ಬಿಟ್ಟು ಸೆಟ್ಗೋದ್ರೆ ಒಂದೇನೋ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಓಕೆ ಅಂತ ಇಲ್ಲ ಅಂತ ನಾನು ಹೋಗಿ ಹಿಂಗೆ ಶರ್ಟ್ ಹಿಂಗಿರೋದು ಹಿಂಗೆ ಬಿಚ್ಚಿ ಹಿಂಗೆ ಹಾಕ್ಕೊಂಡು ಹಿಂಗೆ ವಾಪಸ್ ಬಂದರೆ ಅದು ಬೇಡ ಹಾಗೆ ಮಾಡೋಣ ಹಾಳಾಗೋದು ಇವತ್ತಿಗೆ ಹೇಳ್ಬಿಟ್ಟು ಇದೇನು ಮಾಡೋದು, ಕೆಲಸ ಮುಂದಕ್ಕೆ ಹೋಗ್ಬೇಕಲ್ಲ, ಜಗಳ ಮಾಡೋಕ್ಕಾಗತ್ತಾ, ಸರಿ ಆಯಿತು ಅಂತ ಮಾಡ್ತಾಯಿದ್ವಿ ಹಾಗೆ. ಬಟ್ ಓಲ್ ರೈಟಿಂಗ್ ವಾಸ್ ಫನ್. ನನಗೆ ಆ ಲೈನ್ ಇಷ್ಟ ಆಗೋಯ್ತು. ಬೇಸಿಕಲಿ ಒಂದು ಫ್ಯಾಮಿಲಿದು ಡೈನಮಿಕ್ಸ್ ಏನಿದೆಯಲ್ಲ, ರೆಗ್ಯುಲರ್ ಜಾನ್ರ ಬಿಟ್ಟು ಏನೋ ಒಂದು ಟ್ರೈ ಮಾಡೋದಿದೆಯಲ್ಲ, ನಂಗೆ ಆ ಇಡೀ ಲೈನ್ ಇಷ್ಟ ಆಗೋಯ್ತು. ಆಮೇಲೆ ನನಗೆ ಕೆಟ್ಟ ಜೋಕ್ಗಳು ಭಾಳ ಇಷ್ಟ ಆಗುತ್ತೆ. ಸೊ ಅಭಯ್ ಕೆಟ್ಟ ಜೋಕ್ಗಳಲ್ಲಿ ಅವನು ನಿಪುಣ ಇದ್ದಾನೆ ಅವನು. ಸೊ ಇವನು ಹಾಗೆ ಮಾಡಿದ್ದಾನೆ, ತುಂಬ ಕೆಟ್ಟ ಜೋಕ್ಸ್ ಇದೆ ಸಿನಿಮಾ. ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡು ಕ್ರಿಕೆಟರ್ ಅಲ್ಲ ಟಪಾರ್ ಅಂತ ಸ್ಟಂಪ್. ಸೊ ನಿಮ್ಗೆ ಆಸ್ ಎ ಡೈರೆಕ್ಟರ್ ಇವ್ರು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ. ಆಸ್ ಎ ಡೈರೆಕ್ಟರ್ ನಿಮಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋರನ್ನ ಕಾಸ್ಟ್ ಮಾಡೋದು ಫಾರ್ ಅ ಮೂವಿ ಡಿಫಿಕಲ್ಟ್ ಆಗೋದಾ ಅಥವಾ ಈಸಿ? ಅದು ಇವರು ಆಲ್ರೆಡಿ ಒಂದಿಷ್ಟು ಫಿಲ್ಮ್ಸ್ ಮಾಡಿದರು. ಸೊ ದಟ್ ವಾಸ್ ನಾಟ್ ಅ ಕ್ರೈಟೀರಿಯಾ. ಆ್ಯಂಡ್ ವಾಟ್ ಐ ಲುಕ್ ಆಟ್ ಇಸ್, ಅಂದರೆ ಥಿಯೇಟ್ರ್ ಮಾಡಿರಲಿ, ಅಂದರೆ ನಾನ್ ಆ್ಯಕ್ಟರ್ ಯಾರೇ ಆಗಿದ್ರು, ಕ್ಯಾಮ್ರಾ ಮುಂದೆ ಇಟ್ ಹ್ಯಾಸ್ ಟು ವರ್ಕ್. ಈಗ ಕೆಲವೊಬ್ಬರು ಪರ್ಸೆಪ್ಷನ್ ಅಂದರೆ ಥಿಯೇಟ್ರ್ ಮಾಡೋರು ತುಂಬ ಓವರ್ ದ ಟಾಪ್ ಮಾಡಿಬಿಡ್ತಾರೆ, ಆ್ಯಂಡ್ ದಟ್ ವಿಲ್ ಫೀಲ್ ಅ ಲಾಟ್ ಇನ್ ದ ಕ್ಯಾಮ್ರಾ ಅಂತ. ಸೊ ಇಫ್ ಸಂಬಡಿ ಅಂಡರ್ಸ್ಟ್ಯಾಂಡ್ಸ್ ದ ಮೀಡಿಯಮ್ ಆಫ್ ಸಿನಿಮಾ ಆ್ಯಂಡ್ ದೇ ಕ್ಯಾನ್ ಟೋನ್ ದ ಪರ್ಫಾರ್ಮೆನ್ಸ್ ಇನ್ ದ್ಯಾಟ್ ರೇಂಜ್, ಎವ್ರಿಥಿಂಗ್ ವರ್ಕ್ಸ್. ಸೊ ಆ ಥರ ಸೆಟ್ ಇದರಿಂದ ಹೋಗಿಲ್ಲ, ಥಿಯೇಟ್ರವ್ರನ್ನ ಕಾಸ್ಟ್ ಮಾಡಬಾರ್ದು, ಈ ಥರ ಮಾಡಿದವ್ರನ್ನೇ ಕಾಸ್ಟ್ ಮಾಡಬೇಕು, ಆ ಥರ ಏನೂ ಇರಲಿಲ್ಲ. ಸೊ ಇಟ್ ವಾಸ್ ಜಸ್ಟ್ ಹೌ ಇಟ್ ಈಸ್. ಅಂದರೆ ಈಗ ಆಶಿತ್ ಇದ್ದಾನೆ, ಅನನ್ಯ ಇದ್ದಾರೆ, ಅವ್ರ ಜೊತೆ ನಾನು ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಆ್ಯಂಡ್ ಬಟ್ ಸ್ಟಿಲ್ ಆಶಿತ್ ಹ್ಯಾಡ್ ಟು ಡೂ ಸ್ಕ್ರೀನ್ ಟೆಸ್ಟ್ ಫಾರ್ ದ ಪಾರ್ಟ್, ಈವನ್ ದೋ ಐ ನೋ ಹಿಮ್ ಫಾರ್ 8 years. ಯಾಕಂದರೆ ಇಟ್ ಹ್ಯಾಸ್ ಟು ಇಂಪಾರ್ಟೆಂಟ್ ಅಂದರೆ ಕ್ಯಾಮ್ರಾ ಮುಂದೆ ವರ್ಕ್ ಆಗಬೇಕು. ಆದರೆ ನನಗೇನೋ ಅನಿಸಿದೆ, ನಾನು ಫಿಲ್ಮ್ ಮಾಡ್ತೀನಿ, ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ಚಾನ್ಸ್ ಕೊಡೋಣ ಅಂತ ಆ ಥರ ಇಲ್ಲ. ಕ್ಯಾಮ್ರಾ ಮುಂದೆ ವರ್ಕ್ ಆಗಿಲ್ಲ ಅಂದರೆ ಈಗ ರಿಲೀಸ್ ಟೈಮಲ್ಲೆಲ್ಲ ಈ ಟ್ರೈಲರ್ ಎಲ್ಲ ಬಿಡಬೇಕಾರೆ ಇಟ್ ವಿಲ್ ನಾಟ್ ವರ್ಕ್ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ.
ಸೊ ಇಟ್ ಹ್ಯಾಸ್ ಟು ವರ್ಕ್ ಅಲ್ಟಿಮೇಟ್ಲಿ. ಥಿಯೇಟರ್, ನಾನ್ ಆ್ಯಕ್ಟರ್, ಎನಿಥಿಂಗ್ ವರ್ಕ್ಸ್. ನಾನು ಚೆನ್ನಾಗಿ ಮಾಡಿದೆ. ಓ ಡೈರೆಕ್ಟೆಡ್ ಹಾಂ. ಸೊ ನನ್ನ ಇದೆಲ್ಲ ಆಯ್ತು, ಲೈಕ್ ಮೂವಿ ಅಂತೂ ಮಾಡಿದ್ರಿ, ಬಟ್ ಪ್ರೊಡ್ಯೂಸರ್ ಅವ್ರು ಹಿಂಗೆ ನೀವು ತೊಗೊಂಡು ಬಂದ್ರಿ ಮೂವಿ, ಲೈಕ್ ಹೌ ಇಟ್ ಹ್ಯಾಪನ್, ಪ್ರೋಸೆಸ್ ಹೆಂಗೆ? ಮೂವಿ ಬರ್ದಿ ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರು. ಸೊ ಇದಕ್ಕಿಂತ ಈ ಫ್ಯಾಮಿಲಿ ಡ್ರಾಮಾಕ್ಕಿಂತ ಮುಂಚೆ ನಾನೊಂದು 20-30 ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿಬಿಟ್ಟಿದ್ದೆ ಫಾರ್ ಅದರ್ ಸ್ಕ್ರಿಪ್ಟ್ಸ್ ಲಾಸ್ಟ್ 3 ಇಯರ್ಸಿಂದ. ಬಟ್ ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಫ್ರಮ್ ಗಾಂಧಿನಗರ್ ಪ್ರೊಡ್ಯೂಸರ್ಸಿಂದ ಹಿಡಿದು ಬಿಗ್ ಪ್ರೊಡಕ್ಷನ್ ಹೌಸಸ್ ಎಲ್ಲ ಕಡೆ ಹೋಗಿದ್ವಿ, ಯಾವುದೂ ವರ್ಕ್ ಆಗಿರಲಿಲ್ಲ. ಆ್ಯಂಡ್ ಐ ಹ್ಯಾಡ್ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಅರೌಂಡ್ ದಿಸ್ ಟೈಮ್ ಐ ಹ್ಯಾಡ್ ಗಿವನ್ ಅಪ್ ಆನ್ ಮೇಕಿಂಗ್ ಫಿಲ್ಮ್ಸ್. ಐ ವಾಸ್ ಲೈಕ್ ಐ ವಿಲ್ ಮೇಕ್ ಆ್ಯಡ್ಸ್ ಫಾರ್ ಸಮ್ ಟೈಮ್, ಅದಾದಮೇಲೆ ಸಿನಿಮಾ ಮಾಡೋಣ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅಂತ. ಆ ಟೈಮಲ್ಲಷ್ಟೇ ಡೇವಿಡ್ ಮುಸ್ತಫಾ ರಿಲೀಸ್ ಆಯಿತು ಮೇಯಲ್ಲಿ. ಆ್ಯಂಡ್ ಅಭಯ್ ವಾಸ್ ಲುಕಿಂಗ್ ನೆಕ್ಸ್ಟ್ ಏನು ಮಾಡೋಣ ಅಂತ. ಅವನೊಂದು 2-3 ಡೈರೆಕ್ಟರ್ಸಿಗೆ ಕಾಂಟ್ಯಾಕ್ಟ್ ಮಾಡಿದ್ದ, ಏನಾರು ಲೈನ್ಸ್ ಇದೆಯಾ ಅಂತ. ಆ್ಯಂಡ್ ನಾನು ಕ್ಲಿಯರ್ ಇದೆ, ಅಂದರೆ ನಾವು ಸಿಕ್ಕಾಪಟ್ಟೆ ಬೌಂಡ್ ಸ್ಕ್ರಿಪ್ಟ್ಸ್ ಬರೆದ್ಬಿಟ್ಟಿದ್ವಿ ಲಾಸ್ಟ್ 3 ಇಯರ್ಸಲ್ಲಿ. ಬೌಂಡ್ ಸ್ಕ್ರಿಪ್ಟೇ ಪಿಚ್ ಮಾಡ್ತಿದ್ವಿ, ಯಾವ ಪ್ರೊಡಕ್ಷನ್ ಹೌಸಸ್ ಒಪ್ಕೋತಿರ್ಲಿಲ್ಲ. ಸೊ ನನಗೆ ಸುಸ್ತಾಗ್ಬಿಟ್ಟು ಲೈಕ್ ನಾ ಬೌಂಡ್ ಸ್ಕ್ರಿಪ್ಟಿಂದ ಬರೆಯಲ್ಲ, ಲೈನ್ಸ್ ಇದೆ, ಲೈನಿಂದ ಯಾರಿಗಾರು ಎಕ್ಸೈಟ್ ಆದರೆ ಐ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಇಟ್ ಅಂತ. ಸೊ ಹಾಗೆ ನಾನು ಅಭಯ್ ಮೀಟ್ ಮಾಡಿದ್ವಿ, ಒಂದು 2-3 ಲೈನ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ದಿಸ್ ವಾಸ್ ಒನ್ ಲೈನ್ ವಿಚ್ ಎಕ್ಸೈಟೆಡ್ ಬೋತ್ ಆಫ್ ಅಸ್, ಕೊಲಾಬ್ರೇಟ್ ಮಾಡಬೇಕು ಅಂತ. ಅಲ್ಲಿಂದ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಇಟ್. ಒಂದು ಇದು ಮಾಡಿ ಒಂದು ಪಿಚ್ ಟೇಕ್ ಮಾಡಿ ಫೈನಲಿ ವಿ ಪಿಚ್ ಇಟ್ಟು ಮುರಳಿ ಕೃಷ್ಣ ಅಂತ ಒಬ್ಬರು ಇದ್ದಾರೆ, ಅವ್ರು US ಅಲ್ಲಿ ಇರ್ತಾರೆ. ಸೊ ಅವರು ಆ್ಯಕ್ಚುಲಿ ಆಂಧ್ರದವರು, ಕನ್ನಡ ಬರೋಲ್ಲ ಅವ್ರಿಗೆ. ಬಟ್ ಲಾಸ್ಟ್ ಇಯರ್ DDM ಆಗಲಿ, ಹಾಸ್ಟೆಲ್ಲು ಅಥವಾ ಆಚಾರ ಇವೆಲ್ಲ ವರ್ಕ್ ಆಗಿರೋದ್ರಿಂದ ಅವ್ರಿಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು. ಲೈಕ್ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಹಿಯರ್ ಅಂತ. ಆ್ಯಂಡ್ ಅಟ್ ದ ರೈಟ್ ಟೈಮ್ ವಿ ಪಿಚ್ಡ್ ಇಟ್ ಟು ಹಿಮ್. ಆ್ಯಂಡ್ ಅವ್ರಿಗೆ ಎಕ್ಸೈಟಿಂಗ್ ಅನ್ನಿಸ್ತು. ಆ್ಯಂಡ್ ಬಜೆಟ್ ಎವ್ರಿಥಿಂಗ್ ವಾಸ್ ವರ್ಕಿಂಗ್ ಔಟ್. ಆ್ಯಂಡ್ ಅವ್ರು ಗೋ ಹೆಡ್ ಅಂತ ಕೊಟ್ಟರೆ. ಆ್ಯಂಡ್ ಇಲ್ಲಿ ತನಕ ಆ್ಯಕ್ಚುಲಿ ನಾವು ಅವ್ರನ್ನ ಫೇಸ್ ಟು ಫೇಸ್ ಮೀಟೇ ಮಾಡಿಲ್ಲ. ಹಾಂ, ಒಂದು 2 ಸಲ ವೀಡಿಯೋ ಕಾಲಲ್ಲಿ ಮೀಟ್ ಮಾಡಿರೋದು ಅಷ್ಟೇ, ಅದು ಬಿಟ್ಟರೆ ಏನೂ ಮೀಟ್ ಮಾಡಿಲ್ಲ. ಆ್ಯಂಡ್ ಇಟ್ ವರ್ಕ್ ಬೋತ್ ವೇಸ್. ಅಂದರೆ ನಮ್ಗೆ ಅವ್ರ ಮೇಲೆ ಟ್ರಸ್ಟ್ ಇತ್ತು, ಅವ್ರು ದುಡ್ಡು ಕೊಡ್ತಾರೆ ಅಂತ. ಆ್ಯಂಡ್ ಹಿ ಹ್ಯಾಡ್ ಟ್ರಸ್ಟ್ ಆನ್ ಅಸ್ ದಟ್ ವಿ ವಿಲ್ ಫಿನಿಶ್ ಇಟ್. ರಮೇಶ್ ಅರವಿಂದದ ಫಿಲ್ಮ್ ಇದೆಯಲ್ಲ, ಲವರನ್ನು ನೋಡಲ್ಲ, ಟೆಲಿಫೋನ್ ಗೆಳಿತ ಇವ್ರದ್ದು, ಅನಂತನಾಗ್ ಅವ್ರದ್ದು. ಇದು ಬೇರೆ, ಅದು ಬೆಳದಿಂಗಳ ಬಾಲೆ. ಇದು ಯಾವುದು? ಟೆಲಿಫೋನ್ ಗೆಳತಿ ಅಂತ ಸಾಂಗ್ ಇದೆ, ಅದು ಐ ಥಿಂಕ್ ಅದೇ ನೀನು ಚೆಲುವೇನು ಹಾಗೆ. ಹಾಂ, ಯಾರು ಒಂದೊಂದ್ಸತಿ ಮ್ಯಾಜಿಕ್ ಮಿರಾಕಲ್ ಆಗ್ಬಿಡುತ್ತೆ. ಯಾ, ಸೊ ಹಾಗೆ ಇಟ್ ಸ್ಟಾರ್ಟೆಡ್. ಸೊ ನೀವ್ರಿಗೆ ಪೂರ್ತಿ ಮೂವಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಲ್ಲ ಏನು ಪಾರ್ಟ್? ಇಲ್ಲ, ನರೇಷನ್, ಕಂಪ್ಲೀಟ್ ನರೇಷನ್ ಸ್ಟಾರ್ಟಿಂಗ್ ಇಂದ ಹಾಫ್ ಅನ್ ಅವರ್ ಸ್ಕ್ರಿಪ್ಟ್ ಹೇಳ್ತೀರಲ್ಲ, ಹಂಗೆ ಸಮರಿ ಹೇಳ್ತೀರಾ, ಪೂರ್ತಿ ಲೈನ್ ಬೈ ಲೈನ್ ಡೈಲಾಗ್ಸ್ ಜೊತೆಗೆ? ನನಗೇನು ಅನ್ಸುತ್ತೆ ಅಂದರೆ, ನೀವು ವೈಬು ಮತ್ತು ಎಮೋಷನ್ನ ಸೆಲ್ ಮಾಡೋಕ್ಕೆ ಆಗ್ತಿದೆ ನರೇಷನಲ್ಲಿ ಅಂದರೆ ದಟ್ ಈಸ್ ಮೋರ್ ದೆನ್ ಎನಫ್. ನಿಮ್ಮ ಪ್ರತಿಯೊಂದು ಲೈನು ಸೆಲ್ ಮಾಡಬೇಕಂತ ಇಲ್ಲ. ಸೊ ಆ ವೈಬು ಮತ್ತು ಆ ಎಮೋಷನ್ನು ವಿ ಮ್ಯಾನೇಜ್ ಟು ಸೆಲ್ ಇಟ್. ಆ್ಯಂಡ್ ನಮಗೆ ವಿಜುವಲ್ ರೆಫರೆನ್ಸಸ್ ಆಗಲಿ, ಮ್ಯೂಸಿಕ್ ರೆಫರೆನ್ಸಸ್ ಆಗಲಿ, ವಿ ಹ್ಯಾಡ್ ಇಟ್ ಆಲ್ ಡನ್. ಸೊ ಅವ್ರಿಗೆ ಹೇಳ್ಬೇಕಾದ್ರೆ ಇದು ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ, ಮ್ಯೂಸಿಕ್ ವೈಸ್ ಕೇಳಿಸ್ತಿದ್ವಿ. ಸೊ ಆ ಇದರಲ್ಲಿ ಹಿ ಅಗ್ರೀಡ್. ಸೊ ಇವಾಗ ಇನ್ಫ್ಯಾಕ್ಟ್ ರಿಲೀಸಿಗೆ ಇವಾಗ ಬರ್ತೀರ ಅವರು, ಇಲ್ಲಿ ತನಕ ನಾವು ಅವ್ರನ್ನ ಮೀಟೇ ಮಾಡಿಲ್ಲ. ಸೊ ಯಾ, ಕ್ರೇಜಿ. ಒಂದು ಫಸ್ಟ್ ಟೈಮ್ ನೀವೇ ಮೀಟ್ ಆಗ್ಲಿತ್ತೆ ಅಲ್ಲ, ಇಲ್ಲೇ ಒಂದು ಸ್ಟೋರಿ ಇದೆ, ಮೂವಿ ಮಾಡೋದು. ಹಾಂ, ಮೂವಿ ಮೇಕರ್ಸ್ ಇದು ಆ್ಯಕ್ಚುಲಿ ಸೀರೀಸ್ ಮಾಡಬೇಕು. ಅದೇ ನಾವು ಕಂಪೇರ್ ಮಾಡ್ಲಿತ್ತಿದ್ವಿ. ಲೈಕ್ ನಾವು ಅಂದ್ಕೊಳ್ತಿದ್ವಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಇನ್ನೊಂತನ ಒಂದು ಮಸ್ತ್ ಪರ್ಫೆಕ್ಟ್ ಆಗಿ ಇದನ್ನ ಇದು ಮಾಡ್ಲಿಕ್ಕೆ ಹೋಗಬೇಡ. ಹೇಳಿ. ಐ ಸಪೋರ್ಟ್ ಎಂಟೈರ್ ಕರ್ನಾಟಕ. ಅಂದ್ರೆ ನಮ್ದು ಇಂಟರ್ನಲ್ಲೇ ಜಗಳ. ಯಾಕಂದ್ರೆ ನಾವು ಏನಂತೀವಿ, ದೋಸ್ತ ನೀವು ಮೂವಿ ನಮಗೆ ಮೈಸೂರ್ದು ಬೆಂಗಳೂರ್ದು ಹೇಳಿಗತ್ರಿ, ಶೆಟ್ರು ಅವರು ಬಂದರು, ಅವ್ರದ್ದು ತೊಗೊಂಡು ಬಂದು ಮಂಗಳೂರ್ದು ಮಾಡಿದ್ರು. ನಮ್ದು ಯಾವಾಗ ಬರ್ತಿತ್ತು? ನಾವು ಬರೀ ಬಜಿ ಮಾರೋರು ಬಂದು ನೆಕ್ಸ್ಟ್ ಕಾಮಿಡಿಯನ್ ರೋಲ್ ಹಾಕಿ ಮಾಡೋರು, ಇದೇ ಆಯಿತು. ಇನ್ನು ನಮ್ಮದು ಏನಾರ ಮೂವಿ ಬರ್ತದೆ ಅಂತ ಹೇಳಿ ಹೀರೋಟಿಪಿಕಲ್. ಹಾಂ, ಆ ಪ್ರೊಸೆಸ್ದಾಗ ಇದ್ದೀವಿ. ಸೊ ನಮಗೆ ಗೊತ್ತಿಲ್ಲ, ನೀವು ಹೌ ಡು ಯು ಗೈಸ್ ಲುಕ್ ಉತ್ತರ ಕರ್ನಾಟಕ? ಇವಾಗ ನಮಗೆ ಆ ಮಣ್ಣಿನ ಸೊಗಡು ಮತ್ತು ಗುಣ ಮತ್ತು ಅಲ್ಲಿಯ ಪ್ರಾಂತ್ಯದ್ದು ಯಾವುದೇ ಕಥೆಗಳು ನಾವು ಅಥೆಂಟಿಕ್ ಹೇಳಿ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಅಲ್ಲಿಂದ ಬಂದಿಲ್ಲ. ಈಗ ನೀವು ಹೇಳ್ದಂಗೆ ಇವಾಗ ಮಂಗಳೂರಿನಿಂದ ಒಂದಷ್ಟು ಅಥೆಂಟಿಕ್ ಸಿನಿಮಾಗಳು ಬರ್ತಾ ಇದೆಯಲ್ಲ, ಯಾಕೆಂದರೆ ಅಲ್ಲಿಂದ ಬಂದಿರೋರು, ಅಲ್ಲಿ ಬದುಕನ್ನು ನೋಡಿರೋರು ಮತ್ತು ಆ ಬದುಕನ್ನು ನಮಗೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಆ ಬದುಕನ್ನು ಹತ್ತದಿಂದ ನೋಡಿದಷ್ಟು ಖುಷಿ ಆಗ್ತಾಯಿದೆ.
ಅಲ್ವಾ? ಈಗ ನಾವೇನೇ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮಗೆ ಒಂದಷ್ಟು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನೋಡಿರ್ತೀವಿ ಮತ್ತು ಆ ಥರದ್ದು ನೋಡಿರ್ತೀವಿ. ಸೊ ಅದನ್ನು ನಾವು ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಇಲ್ಲಿ ಮಾಡಿದಾಗ. ಮತ್ತೆ ಆಮೇಲೆ ನಮಗೆ ಅಲ್ಲಿ ಇದು ಭಾಷೆದು ಬೇರೆ ಬೇರೆ ಇದು ಗೊತ್ತಾಗಲ್ಲ, ಯಾವ ಮನೇಲಿ ಹೆಂಗೆ ಮಾತಾಡ್ತಾರೆ ಅಂತ. ಒಂದು ಮನೇಲಿ ಬರ್ತೈತಿ ಹೋಗ್ತೈತಿ ಅಂತ ಮಾತಾಡ್ತಾರೆ, ಮತ್ತೊಂದು ಮನೇಲಿ ಬರ್ತದ ಹೋಗ್ತದ ಅಂತ ಮಾತಾಡ್ತಾರೆ. ಆ ಡಿಫ್ರೆನ್ಸಿಯೇಷನ್ನೇ ನಮಗೆ ಗೊತ್ತಿರಲ್ಲ ಇಲ್ಲಿ, ಅಲ್ವಾ? ಸೊ ಆ ಅಥೆಂಟಿಸಿಟಿ ನಮಗೆ ಗೊತ್ತಾದಾಗ ಮಾತ್ರ ನಾವು ಅಲ್ಲಿ ಕಥೆನ ಟಚ್ ಮಾಡ್ಲಿಕ್ಕೆ ಸಾಧ್ಯ, ಮತ್ತು ಅಲ್ಲಿ ಮಾತುಗಳನ್ನ ತೊಗೊಂಬಂದು ಇಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ. ಸೊ ಈಗ ನೀವು ಅಲ್ಲಿಂದ ಬಂದಿದ್ದೀರಿ, ಸೊ ನೀವು ಆ ಎಫರ್ಟ್ ಹಾಕಿ ನೀವು ನಿಮ್ಮ ಕಥೆನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರ ಅಂತ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಥೆಗಳು ಮಾಡ್ತಾರೆ. ಇವಾಗ ನಾರ್ತ್ ಇಂಡಿಯಾದಲ್ಲಿ ಮಾಡ್ಬೇಕಾದ್ರೆ ಬಿಹಾರ್ ಕಥೆದೇ ಒಂದು ಮಾಡ್ತಾರೆ, ಯು ಪಿ ಕಥೆದೇ ಒಂದು ಮಾಡ್ತಾರೆ. ಸೊ ಒಂದು ಬಾಲಿವುಡ್ ಅಂದರೆ ಇಡೀ ನಾರ್ತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಹಿಂದಿ ಸ್ಪೀಕಿಂಗ್ ಇದೆ ಅಲ್ಲಿ ಪ್ರಾಂತ್ಯ ತಂದು ಮಾಡ್ತಾರೆ. ಸೊ ನಮಗೆ ಇಲ್ಲಿ ಎಷ್ಟೊಂದು ಸತಿ ಗೊತ್ತಾಗುತ್ತಲ್ಲ ರಾಜಸ್ಥಾನಿ ಕಥೆ ಇದು ಮತ್ತೊಂದು ಕಥೆ ಇದು ಅಂತ. ಸೊ ಹಾಗೆ ಆ ಪ್ರಾಂತ್ಯದಿಂದ ಬಂದವರು, ಆ ಮಣ್ಣಿನಿಂದ ಬಂದವರು ಮಾತ್ರ ಅಲ್ಲಿ ಕಥೆನ ಸತ್ಯವಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೈಸೂರಿನಿಂದ ಒಂದಷ್ಟು ಜನ ಡೈರೆಕ್ಟರ್ಗಳು ಬಂದು, ಮತ್ತು ಮಂಡ್ಯದಿಂದ ಒಂದಷ್ಟು ಜನ ಡೈರೆಕ್ಟರ್ಗಳು ಬಂದು, ಮಂಗಳೂರಿಂದ ಒಂದಷ್ಟು ಜನ ಡೈರೆಕ್ಟರ್ಗಳು ಹೆಂಗೆ ಬಂದಿದ್ದಾರೋ, ಸೊ ಹಾಗೆ ಆ ಪ್ರಾಂತ್ಯದಿಂದನೂ ಬಂದಾಗ ಅಲ್ಲಿಂದ ಅಥೆಂಟಿಸಿಟಿ ಇರ್ತದೆ. ಇಲ್ಲ ನಾವೇನೇ ಮಾಡೋದನ್ನು ನಮ್ಮ ಕಥೆನ ನಿಮ್ಮ ಭಾಷೆಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಿರ್ತೀವಿ ಅಷ್ಟೇ. ಸೊ ಅದು ಸತ್ಯವಾಗಿರಲ್ಲ, ಮದರ್ ಟಂಗಿಗೆ ಟ್ರೂತ್ಫುಲ್ ಆಗಿರಲ್ಲ. ಯಾಕೆಂದರೆ ನಾನು ಐ ಆಮ್ ರೆಪ್ಲಿಕೇಟಿಂಗ್ ಯುವರ್ ಮದರ್ ಟಂಗ್. ಸೊ ಬಟ್ ನನ್ನ ಕಥೆ ಹೇಳ್ತಾ ಇದ್ದೀನಿ, ಹಂಗಾಗ್ಬಿಡುತ್ತೆ. ಬಟ್ ಆದರೆ ಇವ್ರು ಹೇಳ್ದಂಗೆ ಅಲ್ಲಿರೋರು ಯಾರೋ ಒಬ್ಬರು ಕೋರ್ ಟೀಮಲ್ಲಿ ಮೆಂಬರ್ ಆಗಿರ್ಬೇಕು. ಈಗ ನಾನೇ ಅಲ್ಲಿ ಸಿನಿಮಾ ಮಾಡಬೇಕಂದ್ರು, ಈಗ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಾದ್ರೆ ಒಂದು ಗ್ರೂಪು ನಾವು ಹುಬ್ಳಿಯಿಂದ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ವಿ. ಹುಬ್ಳಿಯಲ್ಲಿ ವೆಬ್ ಸೀರೀಸ್ ಮಾಡಿದ್ದೀವಿ, ಹುಬ್ಳಿಯಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀವಿ. ರೀಸೆಂಟಾಗಿ ನನ್ನ ಕಸಿನ್ ಅಲ್ಲಿ ಫಿಲ್ಮ್ ಮಾಡಿದ್ದೆ, ಸ್ಕ್ರೀನ್ ಇಟ್ ದೇರ್. ಸೊ ಅಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ಈಗ ನಾನು ಒಂದು 2019 ಅಲ್ಲೇ ಒಂದು ಫಿಲ್ಮ್ ಮಾಡಬೇಕಂತ ಹೋಗಿದ್ವಿ ಹುಬ್ಳಿ ಹತ್ರ. ಸೊ ಅಲ್ಲಿ ಹೋದಾಗ ನಾನು ರಿಲೇಟಿವ್ಸ್ ಇದ್ದಾರೆ, ನಾನು ಸಮ್ಮರ್ ಹಾಲಿಡೇಸ್ ಎಲ್ಲ ಅಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಸ್ವಲ್ಪ ಗೊತ್ತಷ್ಟೇ, ನನಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಆದರೆ ನಾವು ಮೇನ್ ಅಸೋಸಿಯೇಟ್ ಡೈರೆಕ್ಟ್ರು ಅಲ್ಲಿರೋರನ್ನ ತೊಗೊಂಡು, ಸೊ ಅವರು ಎಲ್ಲ ನೋಡ್ಕೋತಾರೆ ಅಂತ. ಸೊ ಒಬ್ಬರಾದರೂ ಕೋರ್ ಟೀಮ್ ಅವರು ಆ ರೀಸನ್ ಅರ್ಥ ಮಾಡ್ಕೊಂಡ್ರೋರು ಇರಬೇಕಂತ. ಸೊ ನಾವು ಅಲ್ಲಿ ಹೋಗಿ ಆಡಿಷನ್ ಮಾಡಿ, ಅಲ್ಲಿ ರಂಗಾಯಣ ಆ್ಯಕ್ಚುಲಿ ಇದೆ ಧಾರವಾಡದಲ್ಲಿ. ಸೊ ಅಲ್ಲಿರೋ ಆ್ಯಕ್ಟರ್ಸ್ನ ಕಾಸ್ಟ್ ಮಾಡಿ ಆಲ್ಮೋಸ್ಟ್ ಹೋಗಬೇಕಿತ್ತು, ಬಟ್ ಆಗಲಿಲ್ಲ, ಏನೋ ಬಜೆಟ್ ಇಶ್ಯೂಸಿಂದ ಆಗಲಿಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ನನಗೆ ಹಂಗೆ ಭಾಳ ಒಪ್ಪಿರೋದಂದರೆ ಹುಬ್ಳಿ ಧಾರವಾಡದಲ್ಲಿ ಗೋ ಈಶ್ವರ್ ಮತ್ತು ಚೈತನ್ಯ, ಈ ಹುಡುಗರೆಲ್ಲ ಸಖತ್ತಾಗಿ ಮಾಡ್ತಾರೆ. ಅವ್ರ ಕಾಂಟೆಂಟ್ ಭಾಳ ಮಜಾ ಇರುತ್ತೆ. ಅವರು ಸಿನಿಮಾ ಮಾಡಿದ್ರೆ ಸೊ ಇಟ್ ವಿಲ್ ಬಿ ಮೋರ್ ಫನ್ನಿಯರ್. ಆ್ಯಂಡ್ ಅಲ್ಲಿ ಯೂತ್ ಕಥೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಮ್ಮಲ್ಲಿ ಹೋಗಿ ಈ ರಾಯಲಸೀಮಾ ಸೆಟಪ್ ಆಗ್ದಂಗೆ ಅದೊಂದು ಧಾರವಾಡದಲ್ಲಿ ಸೆಟಪ್ ಆಗಿ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಬರೀ ಟಾಟಾ ಸುಮೋಲೆ ಬರ್ತಿರ್ತಾರಲ್ಲ ಮಂದಿ, ಹಂಗಾಗ್ಬಿಡ್ತಾರೆ. ಅಂದ್ರೆ ನಾವು ಆ್ಯಕ್ಚುಲಿ ನೀವು ಹೇಳಿದ್ರಲ್ಲ ಹುಬ್ಳಿ ಧಾರವಾಡದಾಗ ಶಿವು ಅವ್ರಾಯ್ತು, ಈಶ್ವರ್ ಆಯ್ತು, ಚೈತನ್ಯ ಆಯ್ತು, ಸ್ಕ್ಯಾಂಡಿಮ್ಯಾನ್ ಆಯಿತು, ಅವ್ರದ್ದು ಲೈಕ್ ಸ್ಕ್ರಿಪ್ಟಿಂಗೇ ನೋಡಿದ್ರು, ನೀವು ಒಂದೊಂದು ರೀಲ್ ನೋಡಿದ್ರು ನನಗೆ ಫೇವ್ರೇಟ್ ಶಿವು ಅವ್ರದ್ದು ನಿನ್ನ ಬಾಯಾಗ ಮುಣಕಾಯಿ ಹಾಕ್ತೀನಿ ಅಂತ ಹೇಳಿ. ಸೊ ಇದು ನಮಗೆ ಟಚ್ ಆಗ್ತೈತೆ. ನಾವು ನೋಡಿದ್ರೆ ಬೈ ಭಾರಿ ಸೆಕ್ಸಿ, ಅದು ನಮ್ಗೆ ಇವಾಗ ಬ್ಯಾವರ್ಸಿ ಅಂತ ಆ ಸ್ಲ್ಯಾಂಗಲ್ಲಿ ಬರುತ್ತೆ ಗೊತ್ತಾ, ಅದು ನಮಗೆ ಕನೆಕ್ಟ್ ಆಯ್ತಲ್ಲ ಅದು. ಸೊ ನಮ್ಗೆ ಟಕ್ಕಂದ ಆ ಜೋಕ್ ನಮ್ಗೆ ಅರ್ಥ ಆಗುತ್ತೆ. ಹಂಗೆ ಬೈದಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಸ್ಕೋಲ್ಡಿಂಗ್ ಬಟ್ ಇಟ್ ಈಸ್ ಆ್ಯಕ್ಚುಲಿ ಬೀಯಿಂಗ್ ವೆರಿ ಫನಿ ಅನ್ನೋ ಥರ. ಸೊ ಹಾಗೇನೆ ಈಗ ನೀವು ಹೇಳ್ದಂಗೆ ಆ ಅಥೆಂಟಿಸಿಟಿದು 4-5 ಬರ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು 4-5 ಜನ ಹುಡುಗರು ಮಾಡಿದ್ರೆ. ಇವಾಗ ನನ್ನ ಜೊತೆ ಒಬ್ಬ ಅರುಣ ಅಂತ ಒಬ್ಬ ವರ್ಕ್ ಮಾಡ್ತಾನೆ ಧಾರವಾಡದ ಹುಡುಗ, ಅವನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗ. ಸೊ ಆ ಥರ ಹುಡುಗರೆಲ್ಲರೂ ವರ್ಕ್ ಮಾಡ್ತಿರ್ತಾವಲ್ಲ. ಸೊ ಇಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಟೇಕ್ ಎ ಲಿಟಲ್ ಟೈಮ್ ಬಟ್ ಇಟ್ ವಿಲ್ ಹ್ಯಾಪನ್. ಆಗಬೇಕು. ಲೈಕ್ ನಮ್ಮದು ಒಂದು ಸ್ಟೋರೀಸ್ ಬರಲಿ ಮೇನ್ ಸ್ಟ್ರೀಮಿಗೆ. ಇಲ್ಲಿ ಕುಂತಿರಲ್ಲ ನೀವು, ಬರ್ಕೊಂಬರ್ರಿ ಮತ್ತು ಮಾಡ್ರಿ. ಇದೆ ಸ್ಟೋರಿ ಆಲ್ರೆಡಿ ಇದೆ ನಮ್ಮ ಕಡೆ ನೆಕ್ಸ್ಟ್ ಲೆವೆಲ್ ಸ್ಟೋರೀಸ್ ಅವ. ಗ್ಯಾಂಗ್ಸ್ ಆಫ್ ಹೊಸಪುರ ಇದೆ. ನೆಕ್ಸ್ಟ್ ಲೆವೆಲ್ ಅಲ್ಲ ಕಾನ್ಫಿಡೆನ್ಸ್ ಇದೆಲ್ಲ ಭಾಳ ಲೈಕ್ ಆಗ್ತದೆ. ಅಂದ್ರೆ ನಾ ಬರ್ಲಿಗಿತ್ತಿದ್ದ ಏನು ಅಂದ್ರೆ ನಾನು ಸ್ಕ್ರಿಪ್ಟ್ ಬರ್ಲಿಗಿತ್ತೀನಿ. ಸೊ ನನ್ನ ಸ್ಕ್ರಿಪ್ಟ್ ಹೆಂಗದ ಅಂತಂದ್ರೆ ದ ಟೇಲ್ಸ್ ಆಫ್ ಭೀಮಾತೀರ ಅಂತೇಳಿ. ಸೊ ನಾ ಯಾವ ಊರ್ದಾಗ ಬರ್ತೀನಿ, ಆ ಊರ್ದಾಗಿಂದ ಒಂದು ದೊಡ್ಡ ಇದನ್ನೇ ನಡೆದು ಈ ಗ್ಯಾಂಗ್ಸ್ ಆಫ್ ಹೊಸಪುರ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಅದಕ್ಕೆ ಆ ಸ್ಟೋರಿನ ಹೆಣ್ಣದ ನಮ್ಮ ಅಥೆಂಟಿಸಿಟಿ ನಾವು ಬೈಗಳ ಎದಾಗಿಂದ ಒಳಗಿಂದ ಬರ್ತೀವಿ. ಸೊ ಆ ಪ್ರೊಸೆಸ್ ಹೆಂಗಿರ್ತೈತೆ ತೋರಿಸ್ಬೇಕು. ಹೌದು. ಆಲ್ಸೋ ಸಿಸ್ಟಮ್ ಹೆಂಗಿದೆ ಅಂದರೆ ಈಗ ನೀವು ಎಲ್ಲೇ ಇದ್ದರೂ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಬೇಕು. ಅದು ಸ್ವಲ್ಪ ಡೆಮೋಕ್ರೆಟಿಕ್ ಆಗಬೇಕು. ನೀವು ಹುಬ್ಳಿಯಲ್ಲಿ ಇಟ್ಕೊಂಡು ಅಲ್ಲೇ ಸಿನಿಮಾ ಮಾಡಿ ಅಲ್ಲೇ ಇರ್ಬೋದು. ಇಲ್ಲಿಗೆ ಬಂದು ಇಲ್ಲಿ ಪ್ರೊಡಕ್ಷನ್ ಹುಡುಕಿ ವಾಪಸ್ ಅಲ್ಲಿಗೆ ಹೋಗಿ ಸಿನಿಮಾ ಮಾಡೋಕ್ಕೆ. ಫಿಲ್ಮ್ ಸಿಟಿ ಮೈಸೂರಲ್ಲಿ ಮಾಡಬೇಕು ಅಂತ ಇದಾರಲ್ಲ, ಅದಾದರೆ ಒಂಚೂರು ಇವಾಗ ಫಿಲ್ಮ್ ಸಿಟಿ ಎಲ್ಲಾಗುತ್ತೆ ಅನ್ನೋದಕ್ಕಿಂತ ಫಿಲ್ಮ್ ಸಿಟಿ ಮಾಡಿದ್ರು ತುಂಬ ದೊಡ್ಡ ದೊಡ್ಡ ಬಡ್ಜೆಟ್ ಸಿನಿಮಾಗಳಿಗೆ ಸ್ಟಾರ್ಗಳನ್ನ ನಾವು ರೋಡಲ್ಲಿ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಡೀ ರೋಡ್ ಟ್ರಾಫಿಕ್ ನಿಲ್ಲಿಸ್ಬೇಕಾಗುತ್ತೆ ಮತ್ತು ಜನ ತುಂಬ್ಕೊತಾರೆ. ಸೊ ಆಮೇಲೆ ಆ ಥರದ್ದು ಒಂದಷ್ಟು ಕನ್ಸರ್ನ್ಸ್ ಇದೆ. ಮತ್ತು ಫಿಲ್ಮ್ ಸಿಟಿಲಿ ಏನಿರುತ್ತೆ, ಯಾವುದೋ ಒಂದು ಜೈಲ್ ಸೆಟಪ್ ಇರುತ್ತೆ, ಟ್ರೈನ್ ಸೆಟಪ್ ಇರುತ್ತೆ, ಮತ್ತೊಂದೇನೋ ಸೆಟಪ್ ಇರುತ್ತೆ. ಬಟ್ ನೀವು ಮನೆ ತೋರಿಸಿದ್ರೆ ನಿಮ್ಮ ಊರು ರೋಡ್ ತೋರಿಸ್ಬೇಕು ಅಂದರೆ ಮತ್ತು ನಿಮ್ಮೂರಲ್ಲೇ ಶೂಟ್ ಮಾಡಬೇಕಲ್ವ, ಅಥೆಂಟಿಕ್ ತೋರಿಸ್ಬೇಕು ಅಂದರೆ. ಸೊ ಅದನ್ನು ಬಿಟ್ಬೋಣ, ಅದಾಗಬೇಕು, ಆಗುತ್ತೆ, ಅದೆಲ್ಲೋ ಆಗುತ್ತೆ. ಬಟ್ ನಾವು ನಮ್ಮನೆ ಹಿಂದೆಗಡೆ ಕತೆ ತೋರಿಸ್ಬೇಕು ಅಂದ್ರೆ ನಾವು ಅಲ್ಲೇ ಕ್ಯಾಮ್ರಾ ಇಟ್ಕೋಬೇಕಲ್ವ.
ಸೊ ಆ ಶಾರ್ಟ್ ಫಿಲ್ಮ್ದು ಪ್ರಾಸೆಸಲ್ಲಿ ನಾವು ಅದನ್ನೇ ಕಲಿಯೋದು. ಸೊ ನಮ್ಮ ರೋಡು ನಾನು ಆ್ಯಕ್ಚುಲಿ ನಮ್ಮ ಪಟಿಂಗ ಶಾರ್ಟ್ ಫಿಲ್ಮಲ್ಲಿ ಮೈಸೂರು ಎಷ್ಟು ಚೆನ್ನಾಗಿ ತೋರಿಸಿದ್ರು ನಮ್ಮ ಹುಡುಗರು ಅಂದರೆ, ಆ ಇಂಟೀರಿಯರ್ ಮೈಸೂರು ಬ್ಯೂಟಿಫುಲ್ ಆಗಿದೆ ಅದು. ಸೊ ನಾವು ಏನೋ ಶೂಟ್ ಮಾಡ್ಬೇಕಾದ್ರೆ ಸಡನ್ನಾಗಿ ಯಾವುದೋ ಒಂದು ಬ್ಯಾಂಡ್ ಸೆಟ್ ಬಂದುಬಿಡ್ತು. ಸೊ ಅದೊಂದು ಕಲರ್ ಕೊಡುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ ಅದು. ಸೊ ಅದನ್ನು ನಾವು ಫಿಲಮ್ ಸಿಟಿಲೋ ಅಥವಾ ಮತ್ತೊಂದು ಕಡೆ ಏನೋ ಟ್ರೈ ಮಾಡ್ತೀವಲ್ಲ, ಅವಾಗ ಅಥೆಂಟಿಸಿಟಿ ಬರೋದೇ ಇಲ್ಲ. ನಮ್ಗೆ ಯೋಚನೆ ಆಗಲ್ವಲ್ಲ ಒಂದು ಬ್ಯಾಂಡ್ ಸೆಟ್ ತರಬೇಕು ಅಂತ. ನಾವು ಈಗ ಹೊಸಬ್ರು ಏನೋ ಟ್ರೈ ಮಾಡ್ಬೇಕಾರೆ ಅಂಥದ್ದೇನೋ ಆಗುತ್ತಲ್ಲ, ಸೊ ಅದೇ ವರ್ಕ್ ಆಗೋದು ಯಾವಾಗಲೂ. ಪಾಯಿಂಟ್ ಈಗ ಬೆಂಗಳೂರಿಗೆ ಬರಬೇಕು ಅಂತ ಅಂದರೆ ಅದು ನೆಸೆಸಿಟಿ ಇದೆಯಾ ಅಥವಾ ಅದು ಬರಲೇಬೇಕಾ? ಹಾಂ ಅವ್ರು ಅದೆಲ್ಲ ಹೇಳಿದ್ದು ನಮಗಂದರೆ ಬೆಂಗಳೂರಿಗೆ ಬಂದು ನಾವು ಪ್ರೊಡ್ಯೂಸರ್ ಹುಡ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗಿ ಸಿನಿಮಾ ಮಾಡಬೇಕು ಅನ್ನೋದಿದೆಯಲ್ಲ, ಸೆಲ್ಲಿಂಗಿಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಆಫೀಸ್ ಇಲ್ಲಿದೆ, ಸಿನಿಮಾ ಸೆಂಟ್ರ್ ಇದು, ಮತ್ತು ಬೆಂಗಳೂರಿನಲ್ಲಿ ಸಿನಿಮಾ ಜಾಸ್ತಿ ಜನ ನೋಡ್ತಾರೆ, ಮತ್ತು ಬೆಂಗಳೂರಲ್ಲಿ ಜಾಸ್ತಿ ಥಿಯೇಟ್ರ್ಗಳಿದೆ, ರಿಲೀಸ್ ಇಲ್ಲ ಆಗುತ್ತೆ ಅನ್ನೋದು ಬಿಟ್ಟರೆ ಸಿನಿಮಾ ನಾವು ಇಲ್ಲೇ ಮಾಡ್ಕೊತೀವಲ್ಲ. ಸೊ ನಾವೇ ಇವಾಗ ಇವ್ರು ಕ್ರೌಡ್ ಫಂಡಿಂಗ್ ಶುರು ಮಾಡಿ ಅದಾದ ನಂತರ ಬೇರೆ ಏನೋ ಆಗುತ್ತಲ್ಲ, ಎಷ್ಟೊಂದು ಜನ ಇವಾಗ ಡೇಡೆವಿಲ್ ಮುಸ್ತಫಾ ಕ್ರೌಡ್ ಫಂಡೆಡ್, ಸೊ ಅಲ್ಲೇನೋ ಒಂದು ಮಾಡಿ ಪ್ರೂವ್ ಮಾಡಿದಾಗ ಸೊ ಅಲ್ಲಿಂದ ಇಲ್ಲಿರೋ ಪ್ರೊಡ್ಯೂಸರ್ ತಿರ್ಗಾ ನಿಮ್ಗೆ ಹುಡುಕ್ತಾರೆ, ಅವ್ರು ಮಾಡಿದ್ರಲ್ಲ ಮತ್ತೆ ಮಾಡೋಕ್ಕೆ ಹೇಳೋಣ ಅವ್ರಿಗೆ ಅಂತ. ಫಸ್ಟ್ ನಾವೇನೋ ಪ್ರೂವ್ ಮಾಡ್ಕೋಬೇಕಲ್ವ. ಸೊ ಆ ಪ್ರಾಸೆಸ್ನಲ್ಲೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದ್ರ ಬದಲು ಪ್ರೂವ್ ಮಾಡ್ಕೊಳ್ಳೋ ಪ್ರಾಸೆಸ್ಗೆ ಹೊರಡಬೇಕು ಫಸ್ಟು. ಲಾಸ್ಟ್ ಅಂದರೆ ನಮ್ಮ ಕಮ್ಯುನಿಟಿಲಿ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಆ್ಯಕ್ಟರ್ಸ್ ಇರ್ತಾರೆ, ರೈಟರ್ಸ್ ಇರ್ತಾರೆ. ಸೊ ಅವ್ರಿಗೆ ನೀವು ಆಸ್ ಅ ಡೈರೆಕ್ಟರ್ ಮತ್ತು ನೀವು ಆಸ್ ಅ ಆ್ಯಕ್ಟರ್ ಈಗ ಯಾರು ಬಡ್ಡ ಆಗ್ತಿದ್ದಾರೆ ನಿಧಾನಕ್ಕೆ ಮುಂದೆ 3 ಟಿಪ್ಸ್ ಏನೇನು ಮಾಡಬೇಕು ಏನೇನು ಮಾಡಬಾರ್ದು? ನಾನು ಫಸ್ಟ್ ಫಿಲ್ಮ್ ನಾನೇನು ಟಿಪ್ಸ್ ಕೊಡೋದು? ಶಾರ್ಟ್ ಫಿಲ್ಮ್ ಲರ್ನಿಂಗ್ಸ್. ಈಗ ನೀವು ಒಂದು ಫಿಲ್ಮ್ ಮಾಡಿದ್ದೀರಾ, ಅದರಲ್ಲಿ ಲರ್ನಿಂಗ್ಸ್ ಬೇಸಿಕಲಿ ನೋಡಿ ನಾವೀಗ ಸೆಟಪ್ ಆಗಬೇಕಾದ್ರೆ ಒಂದೇನಂದರೆ ಯು ಹ್ಯಾವ್ ಟು ಕೀಪ್ ಮೇಕಿಂಗ್ ಸಮಥಿಂಗ್. ಕನ್ಸಿಸ್ಟೆಂಟ್ಲಿ ಏನಾರು ಮಾಡ್ತಾ ಇರಬೇಕು. ಶಾರ್ಟ್ ಫಿಲ್ಮ್ಸ್ ಆಗಿಲ್ಲ, ಡಾಕ್ಯುಮೆಂಟ್ರೀಸ್ ಮಾಡಿ. ಬಿಕಾಸ್ ಡಾಕ್ಯುಮೆಂಟ್ರೀಸ್ನ ತುಂಬ ಜನ ದೇ ಕನ್ಸಿಡರ್ ಇಟ್ ಆಸ್ ನಾಟ್ ಸಿನಿಮಾ, ವಿಚ್ ಇಸ್ ನಾಟ್ ಟ್ರೂ. ಅಂದರೆ ಡಾಕ್ಯುಮೆಂಟ್ರಿ ಈಸ್ ಆಲ್ಸೋ ಪಾರ್ಟ್ ಆಫ್ ಸಿನಿಮಾ. ಸೊ ಡಾಕ್ಯುಮೆಂಟ್ರೀಸ್ ಆಗಿರ್ಬೋದು, ಫೀಚರ್ ಫಿಲ್ಮ್ಸ್ ಆಗಿರ್ಬೋದು, ಬರಿತಾ ಇರಬೇಕು. ಸೊ ಏನಂದರೆ ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಜನಕ್ಕೆ ತೋರಿಸಿ ಆ ಫೀಡ್ಬ್ಯಾಕ್ ಏನಿದೆ ಅಲ್ಲ, ಅವಾಗ ಮಾತ್ರ ನೀವು ಗ್ರೋ ಆಗೋದು. ನೀವು ಒಳ್ಳೆ ಸ್ಕ್ರಿಪ್ಟ್ ಬರ್ದಿರಾ ಅಂತ ಅಂದ್ಕೊಂಡು 10 ವರ್ಷ ಇದ್ದರೆ ಮೈಟ್ ನಾಟ್ ಬಿ ದ ಗುಡ್. ಸೊ ಅದಕ್ಕೆ ಕನ್ಸಿಸ್ಟೆಂಟ್ಲಿ ಈಗ ನಮ್ಮದು ಫ್ಯಾಮಿಲಿ ಡ್ರಾಮಾ ಪ್ರೊಸೆಸ್ ನೀವು ತೊಗೊಂಡ್ರೆ, ನಾವು ಜಾನ್ ಫಸ್ಟು ಶೂಟ್ ಸ್ಟಾರ್ಟ್ ಮಾಡಿದ್ದು, ಈಗ ಜುಲೈಯಲ್ಲಿ ರಿಲೀಸ್ ಆಗ್ತಿದೆ. ಸೊ ನನಗೆ ಫೀಡ್ಬ್ಯಾಕ್ ಲೂಪ್ ಇಸ್ 6 months 7 months. ನನಗೆ ಕಲಿಯೋದು ಕಲಿತಾ ಇದ್ದೀನಿ ನಾನು. ಸೊ ನಾನು ಅದೇ 2 ವರ್ಷ ತೊಗೊಂಡಿದ್ದರೆ ನನಗೆ 2 ವರ್ಷ ತನಕ ಐ ವುಡ್ ಹ್ಯಾವ್ ರಿಮೈನ್ಡ್ ಇನ್ ದ ಸೇಮ್ ಕ್ರಾಫ್ಟ್ ಲೆವೆಲ್. ಸೊ ಅದು ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ. ಅದು ಬಿಟ್ಟರೆ ಹಳೆ ಸಿನಿಮಾಗಳು ಜಾಸ್ತಿ ನೋಡಬೇಕು. ಕಂಟೆಂಪ್ರರಿ ನೋಡ್ತೀವಿ ಹೋಗಿ ಥಿಯೇಟ್ರಲ್ಲೆಲ್ಲ. ಅದು ನೋಡಿ ಸಬ್ಕಾನ್ಷಿಯಸ್ಲಿ ಇನ್ಸ್ಪೈರ್ ಆಗ್ತೀವಿ ನಾವು ಎಲ್ಲ ನೋಡಿದ್ರೆ. ಸೊ ನಾವು ಬರೀ ಕಂಟೆಂಪ್ರರಿ ಸಿನಿಮಾ ನೋಡ್ತೀವಿ ಅಂದರೆ ಇವಾಗ ನೋಡಿದ್ದೇ ನಮ್ಮ ತಲೆ ಸಬ್ಕಾನ್ಷಿಯಸ್ಲಿ ಇನ್ಸ್ಪೈರ್ ಆಗಿ ಬರೀತೀವಿ. ಸೊ ಇಟ್ ವಿಲ್ ನಾಟ್ ಬಿ ಫ್ರೆಶ್. ಸೊ ಕನ್ಸಿಸ್ಟೆಂಟ್ಲಿ ಹಿಂದಿರೋ ಸಿನಿಮಾ ನೋಡ್ತಾ ಇದ್ದರೆ, ಟಚ್ಚಲ್ಲಿದ್ದರೆ ನಿಮ್ಗೆ ಏನೋ ಒಂದು ಸಿಗುತ್ತೆ. ಅಲ್ಲಿರೋದನ್ನು ವಾಪಸ್ ಇಲ್ಲಿ ತಂದು ಮಾಡಿದ್ರೆ ಫ್ರೆಶ್ ಅನಿಸುತ್ತೆ. ಸೊ ಅದೆರಡು ಇಂಪಾರ್ಟೆಂಟ್ ಅಂತ ನನಗೆ. ಸೊ ಅಂದ್ರೆ ನನ್ನ ಕ್ವಶನ್ ನೀವು ಆಲ್ರೆಡಿ ಹೇಳಿದ್ರಿ ರೆಕಮೆಂಡೇಶನ್ ಅಂತ ಹೇಳಿ. ನನಗೆ ಒಂದು ರೀಲಿಗೆ ಬೇಕಾಗಿತ್ತು. ಲೈಕ್ ಒಂದು ರೀಲಿಗೆ ಡೈರೆಕ್ಟ್ ನಿಮ್ಮ ಸ್ಪೆಷಲ್ ಆಕರ್ಷ್ ಅವರಿಗೆ ಟಾಪ್ 3 ಮೂವೀಸ್ ಆ್ಯಂಡ್ ಟಾಪ್ 3 ಸೀರೀಸ್, ಅದು ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸೀರೀಸ್ ಅಥವಾ 3 ಮೂವೀಸ್, 2-3 ಹೇಳ್ರಿ. ಯಾವ್ದು ಬೇಕು, ಏನೂ ಇಲ್ಲ. ಕನ್ನಡ ಫಿಲ್ಮ್ ಕಮ್ಯುನಿಟಿ ಇಸ್ ದ ಸಿನಿಮಾ. ಹಾಂ, ಕಷ್ಟ ಅಲ್ಲ. ಸೀರೀಸ್ ಬಂದರೆ ದ ಬೇರ್ ಅಂತ ಒಂದು ಸೀರೀಸ್ ಇದೆ, ರೀಸೆಂಟಾಗಿ ಬಂದಿರೋದಾದರೆ. ಅದು ಬಿಟ್ಟರೆ ದೇರ್ ಈಸ್ ಮೈಂಡ್ ಹಂಟರ್, ವಿಚ್ ಇಸ್ ವೆರಿ ಗುಡ್. ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನು ಸೀರೀಸು ನಂಗೆ ಜುಬ್ಲಿ ರೀಸೆಂಟಾಗಿ ಇಂಡಿಯಾದಲ್ಲಿ ಬಂದಿದ್ದು ತುಂಬ ಇಷ್ಟ ಆಗಿತ್ತು. ಜುಬ್ಲಿ ಅಂತ ವಿಕ್ರಮಾದಿತ್ಯ ಮೋಟೋನೇ ಮಾಡಿರೋದು. ಅದು 3 ನನಗೆ ತುಂಬ ಇಷ್ಟ. ಹಾಂ, ಫಿಲ್ಮ್ಸ್ ಹೇಳಬೇಕಂದ್ರೆ ಒಂದು ಡಬಲ್ ಲೈಫ್ ಆಫ್ ವೆರೋನಿಕಾ ಅಂತ ಒಂದು ಫಿಲ್ಮ್ ಇದೆ. ಕಿಸ್ಲೋಸ್ಕಿ ಅಂತ ಒಬ್ಬರು ಪೋಲಿಷ್ ಫಿಲ್ಮ್ ಮೇಕರ್ ಇದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ದೆನ್ ದೆರ್ ಈಸ್ ಅಂದಾದುನ್, ಯಾರು ನೋಡಿಲ್ಲ ಅಂದರೆ ಯಾರೋ ನೋಡಿರ್ತೀರ, ಅದು ಬಿಟ್ಟರೆ ದೆರ್ ಈಸ್ ಬ್ಲ್ಯಾಕ್ ಫ್ರೈಡೆ ಅಂತ ಅಂದರು ಕಶ್ಯಪ್. ಸೊ ದೀಸ್ 3 ಫಿಲ್ಮ್ಸ್. ಕ್ರೇಜಿ ಅಣ್ಣ. ಸೊ ಏನಿದ್ದು ಟಿಪ್ಸಾ? ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂದರೆ ಆ್ಯಕ್ಟಿಂಗ್ ಕಲಿಬೇಕದು. ಬಟ್ ಆನ್ ಸ್ಕ್ರೀನ್ ಆ್ಯಕ್ಟ್ ಮಾಡಬಾರ್ದು. ಆ್ಯಕ್ಟಿಂಗ್ ಈಸ್ ಅಬೌಟ್ ನಾಟ್ ಆ್ಯಕ್ಟಿಂಗ್. ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರ ಅಂತ ಅನ್ನಿಸ್ಬಾರ್ದು ಯಾವತ್ತೂ. ಆಮೇಲೆ ಆ ಪ್ರಾಸೆಸ್ನಲ್ಲಿ ಸಿಗಾಕೊಳ್ಳೋದು ಅದೆಲ್ಲ ಆಡಿಯನ್ಸಿಗೆ ಬೇಡ ಪ್ರೆಷರು. ಆಡಿಯನ್ಸಿಗೆ ಅದು ಸೀಮ್ಲೆಸ್ ಆಗೋಬೇಕು. ಅದಕ್ಕೆ ನಿಮ್ಗೆ ಯಾವಾಗಲೂ ಸೂಪರ್ ಸ್ಟಾರ್ಸ್ ನಮ್ಗೆ ಏನಕ್ಕೆ ಕನೆಕ್ಟ್ ಆಗ್ತಾರೆ ಅಂದರೆ ಅವ್ರು ಆ್ಯಕ್ಟ್ ಮಾಡ್ತಿರಲ್ಲ. ಅವರು ಯು ವಿಲ್ ಬಿ ಜಸ್ಟ್ ಹಿಮ್ಸೆಲ್ಫ್ ಆ್ಯಂಡ್ ದ ಕ್ಯಾರೆಕ್ಟರ್. ಸೊ ಅವ್ನು ಬಂದು ಹೊಡಿತಾ ಇರ್ತಾನೆ, ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಗೊತ್ತಾ, ನಾವು ಏನೇ ಆದರೂ ಅವ್ನು ಹೊಡಿಬೇಕು ಅವನು ಅಥವಾ ಪ್ರೀತಿಸ್ಬೇಕು. ಅದು ಏನು ಮಾಡಿದ್ರು ನಿಮಗೆ ಅವ್ನು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಸಲ್ಲ. ಸೊ ಇದಕ್ಕೆ ಬೇಸಿಕ್ಲಿ ತುಂಬ ಎಫರ್ಟ್ ಇರುತ್ತೆ ಸೀಮ್ಲೆಸ್ ಆಗಿರೋದಕ್ಕೆ. ಸೊ ಆ ಪ್ರಾಸೆಸ್ಗೆ ಹೋಗಬೇಕು ಅಂದರೆ
ಫಸ್ಟು ನಾವು ಆ್ಯಕ್ಟಿಂಗ್ ಕಲಿಬೇಕು, ಆಮೇಲೆ ಅದನ್ನು ಮರಿಬೇಕು. ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್ ಪ್ರಾಸೆಸ್ ಇದೆಯಲ್ಲ ಅದು ಭಾಳ ಕಷ್ಟ. ಸೊ ಅದು ಅದಾದಮೇಲೆ ಪೇಷನ್ಸ್ ಬೇಕು ಸಿಕ್ಕಾಪಟ್ಟೆ. ಆಮೇಲೆ ಒಂದಷ್ಟು ಓದ್ಕೋಬೇಕು. ಅಂದರೆ ಓದೋದ್ರ ಬಗ್ಗೆ ಗಮನ ಇರಬೇಕಲ್ಲ. ಯಾರೋ ಹೇಳಿದ್ರು, ಅದು ನಾಸಿರುದ್ದೀನ್ ಶಾ ಒಂದು ಕಡೆ ಹೇಳ್ತಾರೆ, ಎಷ್ಟೊಂದು ಜನ ನನ್ನ ಮಗ ಓದ್ತಾ ಇಲ್ಲ, ಅವ್ನಿಗೆ ಎಜುಕೇಷನ್ ಇಲ್ಲ ಅನ್ನೋ ಕಾರಣ ಕರ್ಕೊಂಬಂದು ಆ್ಯಕ್ಟರ್ ಮಾಡಬೇಕು ಅಂತ ಅನ್ಕೊತಾರೆ. ಬಟ್ ಅವ್ರಿಗೆ ಅರ್ಥ ಆಗದಿರೋದೇನೆಂದರೆ ಎಲ್ಲದಕ್ಕಿಂತ ಜಾಸ್ತಿ ಓದು ಇಲ್ಲಬೇಕು. ಈಗ ನನಗೆ ಯಾವುದೋ ಒಂದು ಸೈಂಟಿಸ್ಟ್ ಪಾತ್ರ ಕೊಟ್ಬಿಟ್ರೆ ಅದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ, ನಂಗೆ ನಾಲೆಡ್ಜೇ ಇಲ್ಲ, ಒಬ್ಬ ಸೈಂಟಿಸ್ಟ್ ಹೆಂಗೆ ವರ್ಕ್ ಮಾಡ್ತಾನೆ, ಅವ್ನು ಹೆಂಗೆ ವಾಕ್ ಮಾಡ್ತಾನೆ, ಅವ್ನು ಹೆಂಗಿರ್ತಾನೆ ಅನ್ನೋದು ಬಿಟ್ಟರೆ. ಇಲ್ಲಾಂದರೆ ನಾನು ಕನ್ನಡಕ ಹಾಕ್ಕೊಂಡು ಅವ್ನು ಕೈಗೆ ಕೊಟ್ಕೊಂಡು ಓಡಾಡ್ತೀನಿ. ಡಾಕ್ಟರ್ ಅಂದರೆ ಸ್ಟೆಥೋಸ್ಕೋಪ್ ಹಾಕೊಂಡು ಸುಮ್ಮನೆ ಓಡಾಡ್ತಿರ್ತಾನೆ. ಎಲ್ಲದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕಲ್ಲ, ಅದಕ್ಕೆ ಓದಬೇಕಾಗತ್ತೆ, ನೋಡಬೇಕಾಗತ್ತೆ ಬೇರೆಯವ್ರು ಹೆಂಗೆ ಮಾಡಿದರು ಅಂತ. ಸೊ ಅದಕ್ಕೆ ತುಂಬ ಜ್ಞಾನ ಬೇಕಾಗುತ್ತೆ. ಅದನ್ನು ನಾವು ಹೆಂಗಾದ್ರೂ ಮಾಡಿ ತಗೋಬೇಕು. ಸೊ ಅದಕ್ಕೆ ತೀರಾ ಓದಬೇಕಾಗತ್ತೆ. ಅಂದರೆ ಕಾನ್ಸ್ಟೆಂಟ್ ಲರ್ನಿಂಗ್ ಪ್ರಾಸೆಸ್ ಇರಬೇಕು. ಸೊ ಇದು 3 ಇನ್ನೂ ತುಂಬ ಇದೆ. ಸೊ ಈ 3ಕ್ಕೆ ಬಂದರೆ ಆಮೇಲೆ ಕಲಿತಾ ಹೋಗ್ಬೋದು. ಲೈಕ್ ಬೇಸಿಕಲಿ ಓದೋಕ್ಕೆ ಶುರು ಮಾಡಿದ್ರೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಆ್ಯಕ್ಟಿಂಗ್ ಕಲ್ತ್ಕೊಂಡ್ರೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ಸೊ ದಟ್ಸ್ ವಾಟ್ ಅನ್ ಆ್ಯಕ್ಟರ್ಸ್. ಅಂದರೆ ನೀವು ಸಟಲ್ಟಿ ಅಂದ್ರಲ್ಲ, ನನಗದೊಂದು ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ ಯಾಕೋ ಕ್ರೈಮ್ ಕಾಳಪ್ಪ ಇಲ್ಲೇ ಇದ್ದಾನೆ ಅಂತ ಕೇಳಿದಾಗ, ಅವೆಲ್ಲ ಇರೋ ಜಾಗನ ಗುರು ಇದು, ನೀವು ಬರ್ತೀರಾ ಅಂದಿದ್ರೆ ಒಂದು 3 ದಿನ IB. ಸೊ ನನಗೆ ಅದು ಹೇಳ್ದಾಗೆಲ್ಲ ಆ ಸೀನ್ ನೆನಪಾಗುತ್ತೆ. ಅಂದರೆ ಅದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಅದು ಆ ಪಾಯಿಂಟಲ್ಲಿ ಬಂದು ಹೋದ್ರೂ ಅದು ನನಗೆ ಯಾಕೋ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು ಬಬ್ಲು ಅಂತ. ನನಗೂ ಭಾಳ ಇಷ್ಟ ಅದು. ಬಟ್ ಅದು ಆ ಸೀನ್ ಮಜಾ ಇದೆ. ಅದು ಯಾವುದೋ ಸಿನಿಮಾ ಶೂಟಲ್ಲಿದೆ, ಇನ್ನೊಂದು ದಿನ ಫೋನ್ ಮಾಡಿದ್ರು, ನಾಳೆ ನೀವು ಶೂಟ್ಕೊಳೋ ಅಂತ ಅಂದರು. ಟಕ್ಕಂತ ಕಾರ್ ಕಳಿಸಿದ್ರು. ಸಂಜೆ ಅಲ್ಲಿಂದ ಬಂದು ಇಲ್ಲಿ ಹತ್ಕೊಂಡು ಟಕ್ಕಂತ ಬಂದು ಬೆಳಗ್ಗೆ ಅಲ್ಲಿ ಬಂದೆ. ಬಟ್ ಆ ಪಾತ್ರ ಮಾಡಿದ್ನಲ್ಲ ಅದು ಸ್ಟಕ್ ಆಗ್ಬಿಟ್ಟಿದೆ. 1 ಟೇಕ್ ಆಯಿತು, 2 ಟೇಕ್ ಆಯಿತು, 3 ಟೇಕ್ ಆಯಿತು, 4 ಟೇಕ್ ಆಯಿತು, ಬರ್ತಾನೆ ಇಲ್ಲ. ಫ್ರಸ್ಟ್ರೇಟ್ ಆಗ್ಬಿಡ್ತಾಯಿದ್ರು. ಇನ್ನು ಸರ್ ಇದ್ರು, ಕಟ್ ಮಾಡ್ರ, ಟೀ ಕೊಡ್ರು ಅವ್ನಿಗೆ, ಟೀ ಕುಡಿ ಹೋಗೋ ಕಡೆ ಅಂದ್ಬಿಟ್ಟು ಕಳಿಸ್ಬಿಟ್ರು. ಓಕೆ ಸರ್ ಅಂತ. ನೋಡಿ ಆರಾಮಾಗಿ ಮಾಡು, ಕೂಲಾಗಿ ಮಾಡು. ಸರ್ ನಿಮಗೆ ಫ್ರೀಡಮ್ ಕೊಡ್ತಾರೆ. ಸೂರಿ ಸರ್ ಇದ್ದಾರಲ್ಲ, ಅವ್ರ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ಸೇ ಬ್ಯೂಟಿ ಅದು. ನೀವು ಅವತ್ತು ಆ್ಯಕ್ಟ್ರ್ ಅಂದರೆ ನೀವೇ ಅವತ್ತು ಸೂಪರ್ ಸ್ಟಾರ್. ಈ ವಿಲ್ ಟ್ರೀಟ್ ಯು ಆ್ಯಂಡ್ ಯು ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಫೀಲ್ ದಟ್ ಕಂಫರ್ಟಬಲ್. ಸಕ್ಕದಾಗಿ ಹೇಳ್ಕೊಟ್ಟು ಕ್ಲೀನಾಗಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿಬಿಟ್ರೆ ಆಯಿತು. ಸೊ ಆ ಪ್ರಾಸೆಸ್ ಮಜಾ ಇರುತ್ತೆ ಅವ್ರ ಜೊತೆಗೆ. ಸೊ ಅದಾದಮೇಲೆ ನನಗೆ ಗೊತ್ತಾಗ್ತಿಲ್ಲ ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿರಲಿಲ್ಲ. ಧನಂಜಯ ಬಂದ್ಬಿಟ್ಟು ತುಂಬ ಕೈಕಲ್ಲಿ ಅಲ್ಲಾಡಿಸ್ತಾ ಇದೆಯಾ, ಆ ಪಾತ್ರದ ಇಲ್ಲಿ ಬೇಡ, ಈ ಪಾತ್ರಕ್ಕೆ ಅಷ್ಟೊಂದೆಲ್ಲ ಅಲ್ಲಾಡಿಸ್ಬಾರ್ದು ಅಂತ. ಆ ಡೀಟೇಲ್ ಅಷ್ಟೇ. ಓಕೆ, ಪಕ್ಕದಲ್ಲಿ ನೋಡಿದವ್ರು ಹೇಳಬೇಕಲ್ಲ, ಅದನ್ನು ಟಕ್ಕನ್ನು ನಾವು ತೊಗೋಬೇಕಾಗುತ್ತೆ. ಕರೆಕ್ಟ್ ಅಲ್ವಾ, ಇವ್ರು ಇದನ್ನು ಹೇಳ್ತಾ ಇದ್ದಾರೆ, ಇದು ಮಾಡಬೇಕು. ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಇಮಿಡಿಯೇಟ್ ಟೇಕು ಆ ಕಾಮಾಗಿ ಒಂದಷ್ಟು ಇನ್ಪುಟ್ಸು ಎಲ್ಲ ಸಿಕ್ಕಿ ಟಕ್ಕಂತ ವರ್ಕ್ ಆಗಿಬಿಡುತ್ತದು. ಬಟ್ ನಾವು ಓಪನ್ ಆಗಿರಬೇಕಾಗುತ್ತೆ. ಇವನೇ ನನಗೆ ಹೇಳ್ತಾ ಇರೋದು ಅಂತ ತೊಗೋಬಾರ್ದು, ಅಂತ ಸ್ಟ್ರೆಸ್ ಆಗಬಾರ್ದು. ಒಂದು ಲೆವೆಲಲ್ಲಿದ್ದರೆ ಅವರು ಕಂಫರ್ಟ್ ಲೆವೆಲ್ ಕೊಡ್ತಾರಲ್ಲ, ಅದನ್ನು ತೊಗೊಳಕ್ಕೆ ಗೊತ್ತಿದ್ರೆ ವರ್ಕ್ಸ್ ವೆಲ್. ಆಮೇಲೆ 3 ಫಿಲ್ಮ್ ಆಮೇಲೆ TV ಹೇಳಿದ್ರು. 3 ಫಿಲ್ಮು. ಒಂದು ಆ್ಯಸ್ ಗುಡ್ ಆ್ಯಸ್ ಇಟ್ ಗೆಟ್ಸ್ ಅಂತ ಜಾಕ್ ನಿಕಲ್ಸನ್ ಅವ್ರದ್ದು, ಇನ್ನೊಂದು ಮಹಾಕ್ಷತ್ರಿಯ ವಿಷ್ಣುವರ್ಧನ್ ಸರ್ದು, ಮತ್ತೊಂದು ಮಣಿರತ್ನಂ ಸರ್ ಮತ್ತು ಮಾಧವನ್ ಅವ್ರದ್ದು ಕಣ್ಣತ್ತಿಲ್ ಮುತ್ತಮಿಟ್ಟಳು. ನನಗೆ 3 ಸಿನಿಮಾ ಈಗ ತಕ್ಷಣಕ್ಕೆ ಅಂದರೆ 1000 ಇದೆ, ಬಟ್ ಇದು 3 ವೆರಿ ಇಂಟೆನ್ಸ್ಲಿ ಮೇಡ್. ಸೊ ವೆಬ್ ಸೀರೀಸಲ್ಲಿ ಒಂದು ಮರ್ಡರ್ ಇನ್ ಮಾಹಿಮ್ ಅಂತ ಹೊಸ್ದಾಗಿ ಬಂದಿದೆ, ಜಿಯೋ ಸಿನಿಮಾಸಲ್ಲಿದೆ. ಅದರ ವಿಜಯ್ ರಾಜ್ ಅವ್ರು ಮತ್ತು ಇನ್ನೊಬ್ಬರು ಅವ್ರ ಆ್ಯಕ್ಟ್ರೆಸ್ ಇಬ್ಬರು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅವರಿಬ್ಬರು, ಭಾಳ ಚೆನ್ನಾಗಿದೆ. ಅಂದರೆ ಸಿಂಪಲ್ ಸ್ಟೋರಿ ಲೈನ್, ಬಟ್ ಅವರಿಬ್ಬರು ಪರ್ಫಾರ್ಮೆನ್ಸ್ ಮಾತ್ರ ಸೀಮ್ಲೆಸ್ ಆಗಿ ಸುಮ್ಮನೆ ಹೋಗ್ತಾ ಇರುತ್ತೆ. ಸೊ ಅದಾದಮೇಲೆ ಇನ್ನೊಂದು ಜಿಯೋ ಸಿನಿಮಾಸಲ್ಲೇ ಇನ್ನೊಂದಿದೆ ಬೈ ಮಿಸ್ಟೇಕ್ ಅಂತ, ಪೂರ್ಣಚಂದ್ರ ಅವ್ರು ಮಾಡೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಅದು ಜಾಸ್ತಿ ಸೆಲ್ ಆಗಿಲ್ಲ, ಅದಕ್ಕೆ ಸೆಲ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ಬಂದುಬಿಟ್ಟು ಜೆಂಟಲ್ಮ್ಯಾನ್ ಅಂದ್ಬಿಟ್ಟು ಗೈ ರಿಚ್ ಇದೆ, ಸಖತ್ತಾಗಿದೆ ನೋಡಿ ಅದು. ಬಟ್ ಆಲ್ಸೋ ನಿನ್ನೆ ಪೋಸ್ಟ್ ಮಾಡಿದ್ದು ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಹೌದು, ಎಸ್ ಚೆನ್ನಾಗಿತ್ತು, ಅದು ಭಾಳ ಮಜಾ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ಲಾಸ್ಟ್ ಫ್ಯಾಮಿಲಿ ಡ್ರಾಮಾ ಒಂದೆರಡು ಮಾತು ಸವಿ ಮಾತುಗಳು, ಯಾಕೆ ಜನರು ನಮ್ಮ ಜನತೆ ಬಂದು ಯಾಕೆ ನೋಡಬೇಕು ಇಲ್ಲ. ಹೇಳಿ. ಸಿನಿಮಾ ಏನಕ್ಕೆ ಜನ ನೋಡಬೇಕು ಅಂದರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೊತ್ತಾ, ಹೊಸ ಥರದ್ದು ಏನೂ ಆಗ್ತಾಯಿಲ್ಲ, ಅಥವಾ ಅದೇ ಥರದ್ದು ಮಾಡ್ತಾ ಇದ್ದಾರೆ, ಅಥವಾ ಹೊಸ ಹುಡುಗರು ಬರ್ತಾ ಇಲ್ಲ, ಹೊಸ ಹುಡುಗರು ಬರಬೇಕು, ಹೊಸ ಹುಡುಗರಿಗೆ ಎನ್ಕರೇಜ್ ಮಾಡಬೇಕು, ಒಂದಷ್ಟು ಮಾತುಗಳಿರುತ್ತಲ್ಲ, ಅದೆಲ್ಲವೂ ಸಾಕಾರಗೊಳ್ಬೇಕು ಅಂದರೆ ಈ ಸಿನಿಮಾ ನೋಡಬೇಕು. ಆಮೇಲೆ ಈ ಸಿನಿಮಾದಲ್ಲಿ ಅಷ್ಟು ಹೊಸತನ ಇದೆ, ಅಷ್ಟು ಹೊಡೆದಾಡಿದ್ದಾರೆ. ಆಮೇಲೆ ನನಗೆ ಎಷ್ಟೊಂದು ಅರ್ಥ ಆಗಲ್ಲ, ನಾನು ಮೊನ್ನೆ ಪೋಸ್ಟ್ ಮಾಡಿದಲ್ಲ ಅದೇ ಆಗ್ತದೆ, ನನಗೆ ಇವ್ರ ರೀತಿ ರಿವಾಜ್ ಒಂದೂ ಅರ್ಥ ಆಗಲ್ಲ, ಬಟ್ ಮಜಾ ಮಾಡ್ತಾ ಇದ್ದಾರೆ ಅಂತ. ಸೊ ಅದಷ್ಟು ಮಜಾ ನಿಮಗೆ ಟ್ರಾನ್ಸೆಂಡ್ ಆಗುತ್ತೆ. ನೀವು ಥಿಯೇಟ್ರ್ ಬಂದು ನೋಡಿದ್ರೆ ಸ್ಕ್ರೀನಿಂದ ಡೆಫಿನೆಟ್ ಆಗಿ ಕೊಡ್ತಾರೆ. ಸೊ ಒಂದಷ್ಟು ಫನ್ ಎಲಿಮೆಂಟ್ಸ್ ಇದೆ. ನಾವು ಸುಮ್ಮನೆ ಈ ಥರ ಮಾಡಿದ್ರೆ ಮಜಾ ಇರುತ್ತಲ್ಲ ಅಂತ ಅನ್ಕೊತೀವಲ್ಲ, ಅದನ್ನೆಲ್ಲ ಅವ್ರು ಮಾಡಿದ್ದಾರೆ.
ಸೊ ಅದಿದೆ, ಮತ್ತು ನಿಮ್ಗೆ ರಿಲೇಟಬಿಲಿಟಿ ಫ್ಯಾಕ್ಟ್ರ್ ತುಂಬ ಇರುತ್ತೆ. ಆಮೇಲೆ ನೀವು ಯಾರನ್ನೋ ತೋರಿಸ್ಬಿಟ್ಟೆ ಇವ್ನು ಹಿಂಗೆ ಇರೋದು ಅಂತ ಅನಿಸುತ್ತೆ. ಸೊ ಆ ಥರ ಕನೆಕ್ಷನ್ ಇರುತ್ತೆ. ನೀವು ನಂದು ಅಂತ ಒಪ್ಕೊಳ್ಳಲ್ಲ ಅದನ್ನು, ಪಕ್ಕದಲ್ಲಿರೋನು ತೋರಿಸ್ಬಿಟ್ಟೆ ಇವರದು ಅಂತ. ಸೊ ಆ ಥರ ರಿಲೇಟಬಿಲಿಟಿ ಫ್ಯಾಕ್ಟರ್ ಇದೆ. ಮತ್ತು ಇಟ್ಸ್ ಅನ್ ಗ್ರೂಪ್ ಆಫ್ ಯಂಗ್ ಬ್ಲಡ್ ವಿಚ್ ಹ್ಯಾವ್ ರಿಯಲಿ ಡನ್ ಅಮೇಝಿಂಗ್ಲಿ ವೆಲ್. ಸೊ ಫಾರ್ ದಟ್ ಬಂದು ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಿ ಒಂದು ಪುಷ್ ಕೊಟ್ಟರೆ ಇನ್ನೂ ಒಂದಷ್ಟು ಹಿಂಗೇನೆ ಉಚಿತನಗಳನ್ನ ತರ್ತಾರೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನಾನ್ ಸೀರಿಯಸ್ ಆನ್ಸರ್ ಏನಂದರೆ ತುಂಬ ಮೆಟೀರಿಯಲ್ಸ್ ಇದೆ, ಸ್ಟೋರಿ ಬೋರ್ಡ್ ಆಗಲಿ ಎಲ್ಲ. ಅದು ರಿಲೀಸ್ ಮಾಡಬೇಕು ಅಂದರೆ ಸಿನಿಮಾ ಬಂದು ನೋಡಿ, ಅದಾದ್ಮೇಲೆ ನಾವು ರಿಲೀಸ್ ಮಾಡ್ತೀವಿ ಅದನ್ನೆಲ್ಲ. ಅಂದರೆ ನಾವು ಎಷ್ಟು ಅಂದರೆ ಒಂದು ಇದಾಗುತ್ತೆ, ಏನದು ಮೇಕಿಂಗ್ BTS ಮಾಡ್ತಾರಲ್ಲ ಬಿಹೈಂಡ್ ದ ಸೀನ್ಸು, ಅವನು ಹೆಂಗೆ ಎಡಿಟ್ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಒಂದು ಕಲ್ಟ್ ಸಿನಿಮಾ ಮಾಡಿರ್ತಾರೆ, BTS ರೆಡಿ ಮಾಡ್ಕೊಬಿಟ್ಟಿದ್ದಾನೆ. ಸಿನಿಮಾ ಕಲ್ಟ್ ಆದರೆ ಇವಾಗ ಅದು ರಿಲೀಸ್ ಮಾಡ್ತಾರೆ, ಇಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತಲ್ಲ ಇದು ಅಂತ. ಸ್ಕ್ರಿಪ್ಟು, ಸ್ಟೋರಿ ಬೋರ್ಡು, ಇನ್ನೊಂದು ಬೈಬಲ್ ಅಂತ ಮಾಡಿದ್ವಿ ಎಲ್ಲ. ಅವನು ಅದು ಹೇಳೋದಲ್ಲ, ಡಾಕ್ಯುಮೆಂಟೇಷನ್ ಕಲಿಯೋದು ಭಾಳ ಇಂಪಾರ್ಟೆಂಟ್ ಅಂತ. ಅದ್ರ ಹಿಂದೆ ಇದೇ ಕತೆ ಇರೋದು. ಅವ್ನು ಸಿನಿಮಾ ಮಾಡಿದ್ರು ಅವ್ನು ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾನೆ ಆಲ್ರೆಡಿ. ಮಾತು ಕಮ್ಮಿ ಕೆಲಸ ಜಾಸ್ತಿ. ಬಟ್ ಅಂದರೆ ತುಂಬ ಒಟ್ಟಿಗೆ ಕುತ್ಕೊಂಡು ನಗೋಂಥ ಸಿನಿಮಾ. ಸೊ ಐ ಮಿಸ್ಡ್ ಇಟ್ ಫಾರ್ ಅ ಲಾಂಗ್ ಟೈಮ್ ಥಿಯೇಟರ್ಸಲ್ಲಿ. ಸೊ ಅದಕ್ಕೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಎಲ್ಲ ಜೊತೆ ಕುತ್ಕೊಂಡು ನಗ್ಬೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. 26 ಜುಲೈ. ಬೇರೆ ಬೇರೆ ಥರ ಆಪ್ಷನ್ಸ್ ಎಲ್ಲ ಇದೆ ನಮಗೆ ಗೊತ್ತೋದು, ಬಟ್ ಸ್ಟಿಲ್ ಒಂದು ಪ್ರೀತಿಯಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ತುಂಬ ಸಹಾಯ ಆಗುತ್ತೆ. ಎಲ್ಲ ಫ್ಯಾಮಿಲಿ ಡ್ರಾಮಾ ನೋಡ್ರಿ. ಫ್ಯಾಮಿಲಿ ಜೊತೆ ನೋಡಿ. ಹಾಂ, ಫ್ರೆಂಡ್ಸ್ ಜೊತೆನೂ ನೋಡಿ, ನಮಗೇನು ಸಮಸ್ಯೆ ಇಲ್ಲ. ಫ್ರೆಂಡ್ಸ್ ಆರ್ ಫ್ಯಾಮಿಲಿ. ಫ್ಯಾಮಿಲಿ ಡ್ರಾಮಾ ಮಾಡೋ ಫ್ಯಾಮಿಲಿ ಫ್ಯಾಮಿಲಿ ಡ್ರಾಮಾ ಮಾಡೋ ಫ್ಯಾಮಿಲಿ. ಇದೇಳದಾ? ಥ್ಯಾಂಕ್ ಯು ಬಾಯ್ಸ್. ಥ್ಯಾಂಕ್ ಯು, ಚೆನ್ನಾಗಿದೆ.